ಎಲ್ರು ನೇರವಾಗಿ ಕೂತ್ಕೊಳ್ಳಿ. ಎರಡು ಕೈಗಳಲ್ಲಿ ಚಿನ್ಮುದ್ರೆ ಇರ್ಲಿ, ಬೆನ್ನು ನೇರವಾಗಿರ್ಲಿ, ಕಣ್ಣುಗಳು ಮುಚ್ಚಿರ್ಲಿ, ಮುಖದ ಮೇಲೆ ಒಂದು ಮಂದಹಾಸ ಇರ್ಲಿ. ಆಳವಾದಂತಹ ಉಸಿರಾಟ. ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಂಡು ಇನ್ನಷ್ಟು ನಿಧಾನಕ್ಕೆ ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕೃತ ಮಾಡ್ತಾ ಬನ್ನಿ. ನಮಸ್ಕಾರ ಮುದ್ರೆಗೆ ಬನ್ನಿ. ನನ್ನೊಟ್ಟಿಗೆ ಹೇಳಿ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ಶಾಖವನ್ನ ತೆಗೆದುಕೊಂಡು ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ಒಮ್ಮೆ ನೆನಪು ಮಾಡಿಕೊಂಡು ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯ ನಿಮ್ಮೆಲ್ಲರಿಗೂ ಕೂಡ. ಯೋಗ ಅಂದ್ರೆ ಈಗಾಗ್ಲೇ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ, ಸಮ್ಮಿಲನ, ಯೂನಿಯನ್. ಯಾವ್ಯಾವ್ದ್ರದ ಯೂನಿಯನ್ ಇದು? ದೇಹ ಮತ್ತು ಮನಸ್ಸು. ಆದ್ರೆ ದೇಹ ಮತ್ತು ಮನಸ್ಸು ಮಾತ್ರ ಅಲ್ಲ, ಇಲ್ಲಿ ನಮ್ಮ ಅಸ್ತಿತ್ವದ ಜೊತೆ ನಮ್ಮ ಯೂನಿಯನ್, ನಮ್ಮ ಸಂಯೋಗ ನಮ್ಮ ಅಸ್ತಿತ್ವದ ಜೊತೆ ಆಗ್ಬೇಕು ಅಂತ. ಅಂದ್ರೆ ನಾವು ಅಂದ್ರೆ ಏನು? ನಮ್ಮ ಎಲ್ಲರ ತಲೆಯಲ್ಲಿ ನನ್ನ ದೇಹ ನನ್ನ ಮನಸ್ಸು ಮಾತ್ರ ನಾನು ಅಂತ. ಆದ್ರೆ ಇಲ್ಲಿ ನಾನು ಅಂತ ಬಂದಾಗ ನನ್ನ ಅಸ್ತಿತ್ವಕ್ಕೆ 5 ಲೇಯರ್ ಇರುತ್ತೆ. 5 ಲೇಯರ್ ಅಲ್ಲಿ ನಮ್ಮ ಅಸ್ತಿತ್ವ ಇರುವಂಥದ್ದು. ಯೋಗ ಶಾಸ್ತ್ರವನ್ನ ಹೇಳ್ಕೊಟ್ಟಿದ್ದು ಜ್ಞಾನಯೋಗಿ ಅಂತ ಹೇಳ್ತಾ ಇರೋದು ಶಿವನನ್ನ. ಶಿವ ಮೊದ್ಲು ಅದನ್ನ ಯೋಗ ಅನ್ನುವಂಥದ್ದನ್ನ ಹೇಳ್ಕೊಡ್ತಾನೆ. ಅದನ್ನ ನಂತರದಲ್ಲಿ ಸಪ್ತರ್ಷಿಗಳಿಗೆ ಬರುತ್ತೆ. ಅದರ ನಂತರ ಎಷ್ಟೋ ಶತಮಾನಗಳು ಕಳೆದ್ಮೇಲೆ ಮಹರ್ಷಿ ಪತಂಜಲಿ ಅವರು ಯೋಗ ಸೂತ್ರವನ್ನ ಬರೀತಾರೆ. ಅಲ್ಲಿವರೆಗೆ ಯೋಗ ಸೂತ್ರ ಬರೆಯೋ ಅಗತ್ಯವೇ ಇರ್ಲಿಲ್ಲ. ಯಾಕಂದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿಂದಾನೇ ಹರಡ್ಕೊಂಡು ಸಪ್ತ ಋಷಿಗಳಿಂದ, ಆ ಋಷಿಗಳ ಶಿಷ್ಯರಿಂದ, ಈಗ್ಲೂ ನಾವು ಗೋತ್ರ ಪ್ರವರ ಹೇಳುವಾಗ ಹೇಳ್ತೀವಲ್ವಾ, ಆ ಋಷಿಗಳ ಇವರು ಪಂಗಡದವರು ಅಂತ. ಸೊ ಆ ಋಷಿ ಮುಖೇನ ಗುರುಕುಲದಲ್ಲಿ ಅದು ನಡೀತಾ ಇತ್ತು. ಮತ್ತೆ ಸೂತ್ರ ಬರ್ದಿಡೋ ಅಗತ್ಯ ಇರ್ಲಿಲ್ಲ. ಬಟ್ ನಂತರದ ಕಾಲದಲ್ಲಿ ಮಹರ್ಷಿ ಪತಂಜಲಿ ಅವರು ಯೋಗ ಸೂತ್ರವನ್ನ ಬರೆಯುವಂತಹ ಅನಿವಾರ್ಯತೆಯನ್ನ ಕಂಡು, ಇನ್ನು ಬೇಕಾಗತ್ತೆ, ಇನ್ನು ಮುಂದಿನವರಿಗೆ ಇದೆಲ್ಲ ಇನ್ನು ಇದು ನಡ್ಕೊಂಡು ಹೋಗಲ್ಲ, ಬರ್ದಿಡ್ಲಿಲ್ಲ ಅಂತಂದ್ರೆ ಇದು ಇನ್ನು ಉಳಿಯೋದಿಲ್ಲ ಅಂತ ಯೋಗ ಸೂತ್ರ. ಪತಂಜಲಿ ಯೋಗ ಸೂತ್ರವನ್ನು ಕೂಡ ನೀವು ಓದಿದ್ರೆ ತುಂಬಾ ಚಿಕ್ಕ ಪುಸ್ತಕ ಅದು. ಭಗವದ್ಗೀತೆ ತರ ಎಲ್ಲ ತುಂಬಾ ದೊಡ್ಡದಲ್ಲ. ಅಂದ್ರೆ ಎಷ್ಟು ಮಿನಿಮಮ್ ವರ್ಡ್ಸ್ ಅಲ್ಲಿ ಬರೀಲಿಕ್ಕೆ ಆಗತ್ತೋ, ಎಷ್ಟು ಸಂಕ್ಷಿಪ್ತವಾಗಿ ಬರೀಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಸಂಕ್ಷಿಪ್ತವಾಗಿ ಬರ್ದಿಟ್ಟಿದ್ದು ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ, ಪತಂಜಲಿ ಯೋಗ ಸೂತ್ರ ಅಂತ ನಾವು ಓದೋದು. ಸೊ ಆ ಯೋಗ ಸೂತ್ರದಲ್ಲೂ ಹೇಳಿರೋದು ಕೇವಲ ಆಸನವನ್ನ ಅಲ್ಲ. ಆಸನ ಡೆಫಿನೆಟ್ಲಿ ನಾವೆಲ್ಲ ಮಾಡ್ಬೇಕು, ಅದ್ರಲ್ಲಿ ಡೌಟೇ ಇಲ್ಲ, ಎಲ್ಲರಿಗೂ ಬೇಕು. ದೇಹದ ದೈಹಿಕ ಚಟುವಟಿಕೆಗಳು, ವ್ಯಾಯಾಮ, ಯೋಗಾಭ್ಯಾಸ, ಆಸನದ ಅಭ್ಯಾಸ ನಮ್ಮೆಲ್ಲರಿಗೂ ಬೇಕು. ಆದ್ರೆ ಆಸನ ಅಭ್ಯಾಸ ಮಾತ್ರ ಯೋಗ ಅಲ್ಲ. ನೀವು ಮನೆಯಲ್ಲಿ ಪ್ರತಿದಿನ ಅಡಿಗೆ ಮಾಡ್ತಾ ಇರುವಾಗ, ನಿಮ್ ಮಕ್ಳಿಗೆ ನೀವು ಬೈತಾ ಇರುವಾಗ, ಗಂಡನ ಜೊತೆ ಜಗಳ ಆಡ್ತಾ ಇರುವಾಗ, ಎಲ್ಲಾ ಕ್ಷಣದಲ್ಲೂ, ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ಕೂತು ಗಾಸಿಪಿಂಗ್ ಮಾಡೋವಾಗ್ಲೂನು ಯೋಗವನ್ನ ನೀವು ಮಾಡಬಹುದು. ಯಾಕಂದ್ರೆ ಯೋಗ ಅನ್ನೋದು ಕೇವಲ ಫಿಸಿಕಲ್ ಅಲ್ಲ. ಯೋಗ ಅನ್ನೋದು ನಮ್ಮ ಅಸ್ತಿತ್ವದ ಜೊತೆ ನಮ್ಮನ್ನ ನಾವು ಅರಿತುಕೊಳ್ಳುವಂಥದ್ದು. ನಾವ್ ಯಾಕೆ ಈ ಭೂಮಿ ಮೇಲೆ ಬಂದಿದ್ದೇವೆ, ನಮ್ಮ ಅಸ್ತಿತ್ವ ಏನು. ಒಂದು ಜೇನು ನೊಣಕ್ಕೆ ಕೂಡ ಈ ಭೂಮಿ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಅಂತಂದ್ರೆ, ಯಾವ ದಿನ ಇಡೀ ಜಗತ್ತಿನಲ್ಲಿ ಒಂದು ಜೇನು ಹುಳ ಇಲ್ಲ ಅಂತ ಆಗತ್ತೋ, ಅದಾಗಿ 1 ವರ್ಷದಲ್ಲಿ ಜೀವ ಸಂಕುಲವೇ ನಾಶ ಆಗತ್ತೆ. ಯಾಕಂತಂದ್ರೆ ಜೇನು ಹುಳ ಇಲ್ಲದೆ ಪಾಲಿನೇಷನ್ ಆಗಲ್ಲ, ಒಂದು ಹುಲ್ಲು ಕಡ್ಡಿನೂ ಹುಟ್ಟೋದಿಲ್ಲ. ಹಾಗಾಗಿ ಹುಲ್ಲು ತಿನ್ನೋರು ಬದುಕಲ್ಲ, ಹುಲ್ಲು ತಿನ್ನೋ ಪ್ರಾಣಿಯನ್ನು ತಿಂದು ಬದುಕುವವರು ಬದುಕ್ಲಿಕ್ಕಾಗಲ್ಲ. ಸೊ ಒಂದು ಜೇನು ಹುಳಕ್ಕೆ, ಇಷ್ಟು ಚಿಕ್ಕ ಜೇನು ಹುಳಕ್ಕೆ ಪ್ರಕೃತಿಯಲ್ಲಿ ಇಷ್ಟು ದೊಡ್ಡ ಮಹತ್ವ ಇದ್ದಾಗ, ಇನ್ ನಮ್ಗೆಲ್ಲ ಇಷ್ಟು ದೊಡ್ಡ ದೊಡ್ಡ ದೇಹ ಕೊಟ್ಟು, ಇಷ್ಟಿಷ್ಟು ತೂಕ ಕೊಟ್ಟು, ಇಷ್ಟಿಷ್ಟು ಅಸ್ತಿತ್ವವನ್ನ ಕೊಟ್ಟು ಯಾಕೆ ಕೊಟ್ಟಿರ್ತಾನೆ? ಖಂಡಿತ ಪರ್ಪಸ್ ಇರತ್ತೆ. ಆದ್ರೆ ನಾವು ಈ ಇಂದ್ರಿಯಗಳ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಲ್ಲಿ ಕಳೆದು ಹೋಗ್ಬಿಟ್ಟಿದೀವಿ. ಈ ಮಕ್ಕಳು ನೋಡಿ, ಟಿವಿಯಲ್ಲಿ ಪೋಗೋ ನೋಡ್ತಾ ಇದ್ರೆ ಕಳೆದೋಗ್ಬಿಡ್ತಾರಲ್ಲ, ಅವ್ರಿಗೆ ಬೇರೆ ಏನೂ ಗೊತ್ತಾಗಲ್ಲ. ಅವರಿಗೆ ಅವ್ರದ್ದೇ ಆದ ಬೇರೆ ಎಲ್ಲ ಇರ್ತದೆ. ಆದ್ರೆ ಆ ಟಿವಿ ಎದುರು ಕೂತಷ್ಟು ಹೊತ್ತು ಅದ್ರಲ್ಲಿ ಮುಳುಗ್ ಹೋಗ್ಬಿಡ್ತಾರೆ. ಹಾಗೆ ನಾವು ಬೇರೆ ಇಲ್ಲ. ಅವ್ರು ಟಿವಿಲಿ ಮುಳುಗಿದ್ರೆ ನಾವು ನಮ್ಮ ಇಂದ್ರಿಯ ವಿಷಯಗಳಲ್ಲಿ, ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳೇನಿದೆ, ಈ ವಿಷಯಗಳಲ್ಲಿ ನಾವು ಕಳೆದು ಹೋಗ್ಬಿಟ್ಟಿದ್ದೇವೆ. ಹಾಗಾಗಿ ನಮ್ಗೆ ನಮ್ಮ ಅಸ್ತಿತ್ವ ಏನು, ನಾವಿಲ್ಲಿ ಯಾಕೆ ಬಂದಿದ್ದೇವೆ, ಈ ಭೂಮಿ ಮೇಲೆ ನಮ್ಮ ಪಾತ್ರ ಏನು ಅನ್ನೋದು ನಾವು ಮರ್ತು ಬಿಟ್ಟಿದ್ದೇವೆ. ಕೇವಲ ನನ್ ದೇಹ, ತೂಕ ಹೆಚ್ಚಾಯ್ತು, ತೂಕ ಕಮ್ಮಿ ಆಯ್ತು, ಬೆಳ್ಳಗಿದ್ದೇನೆ, ಕಪ್ಪಗಿದ್ದೇನೆ, ಇಂಥ ಬೇರೆ ಬೇರೆ ವಿಷಯದಲ್ಲೇ ನಾವು ಕಳೆದು ಹೋಗ್ಬಿಟ್ವಿ ಹೊರತಾಗಿ
ನಿಜವಾದ ನಮ್ಮ ಅಸ್ತಿತ್ವ ಅರ್ಥಕೊಂಡೇ ಇಲ್ಲ. ಎಷ್ಟೊಂದು ಸತಿ ನಮ್ ಜೀವನ ಮುರುಗಿದ್ರೂನು ನಮಗ್ ನಮ್ಮ ಅಸ್ತಿತ್ವ ಅರ್ಥ ಆಗಲ್ಲ. ಸೊ ಯೋಗ ಅಂತಂದ್ರೆ ನಮ್ಮ ಅಸ್ತಿತ್ವದ ಜೊತೆ ನಮ್ಮನ್ನ ನಾವು ಅರ್ಥಕೊಳ್ಳುವಂಥದ್ದು. ಅದ್ರಲ್ಲೂ ಎಸ್ಪೆಷಲಿ ಇವಾಗ ನಾವಿಲ್ಲಿ ಇರುವಂತವ್ರು ಎಲ್ಲರೂ ಹೆಚ್ಚಿನವರು 40+ ಇದ್ದವ್ರೆ ಅಲ್ವಾ. ಸೊ 40+ ಆದ್ಮೇಲಂತೂ ಇನ್ನಷ್ಟು ಜೀವನ ಚಾಲೆಂಜಿಂಗ್ ಆಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಹಾರ್ಮೋನ್ಸಿನ ಆಟ ಶುರುವಾಗಿರುತ್ತೆ. ಹಾರ್ಮೋನ್ಸ್ಗಳು ಹೇಗೆ, ಈಗ ನಿಮ್ಮೆಲ್ಲರ ಮಕ್ಕಳಲ್ಲಿ ಹಲವಾರು ಜನ ಮಕ್ಳು ಇರ್ಬೋದು, ಟೀನೇಜ್ ಅನ್ನ ದಾಟಿರೋರು ಅಥವಾ ಟೀನೇಜ್ ಅಲ್ಲಿ ಇರೋ ಮಕ್ಳು ಇರ್ಬೋದು. ಅವ್ರು ಹೇಗೆ ಆ ಒಂದು ಯವನಾವಸ್ಥೆಯಲ್ಲಿ ಕೂಗಾಡ್ತಾರೆ, ಮೂಡ್ ಸ್ವಿಂಗ್ಸ್ ಮಾಡ್ಕೋತಾರೆ, ಹೇಳದ್ ಮಾತ್ ಕೇಳಲ್ಲ, ನಂದೇ ಸರಿ ಅಂತಾರೆ, ಎಲ್ಲ ಟ್ಯಾಂಟ್ರಮ್ಸ್ ಗಳನ್ನ ಏನ್ ಮಾಡ್ತಿರ್ತಾರೆ. ಸೇಮ್ ಅದೇ ತರ ಆದ್ರೆ ಒಂಚೂರು ಪ್ರಬುದ್ಧವಾದ ಶೈಲಿಯಲ್ಲಿ ಮೆನೋಪಾಸ್ ಟೈಮಲ್ಲಿ ಆಗತ್ತೆ. 40+ ಆದಾಗ್ಲೂ ನಾವು ಮಾಡೋದು ಅದನ್ನೇ. ಆದ್ರೆ ಒಂಚೂರು ಆ ಮಕ್ಕಳು ಹುಡುಗಾಟಗತಿ ಶೈಲಿಯಲ್ಲಿ ಮಾಡಿದ್ರೆ ನಾವ್ ಅದನ್ನ ಒಂಚೂರು ಪ್ರಬುದ್ಧವಾದ ಶೈಲಿಯಲ್ಲಿ ಹುಡುಗಾಟಕತಿನೇ ಮಾಡ್ತಾ ಇರ್ತೇವೆ. ಯಾಕಂದ್ರೆ ನಿಮ್ಮ ಹಾರ್ಮೋನ್ಸ್ಗಳು ಆ ರೀತಿ ಕುಣಿಸತ್ತೆ. ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ಚೇಂಜ್ ಆಗ್ತಾ ಬಂದಾಗ, ಮತ್ತೆ ನಿಮ್ಮ ದೇಹವನ್ನ ನೀವೇ ಒಮ್ಮೆ ರಿಕಾಲ್ ಮಾಡ್ಕೊಳ್ಳಿ. ನಿಮ್ಮ ವಯಸ್ಸಲ್ಲಿ 20ರಿಂದ 30 ಮಧ್ಯೆ ನಿಮ್ಮ ದೇಹ ಹೇಗಿತ್ತು ಒಮ್ಮೆ ರಿಕಾಲ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಆರೋಗ್ಯದ ಬಗ್ಗೆ ಎಷ್ಟು ಕಾನ್ಶಿಯಸ್ನೆಸ್ ಇತ್ತು, ಎಷ್ಟು ಹೆಲ್ದಿ ಫುಡ್ ಬಗ್ಗೆ ಯೋಚನೆ ಮಾಡ್ತಿದ್ರಿ, ಮತ್ತೆ ಎಷ್ಟು ಈ ಯೋಗ ಪ್ರಾಣಾಯಾಮ ಧ್ಯಾನ ಇದ್ರ ಬಗ್ಗೆ ಎಲ್ಲ ಎಷ್ಟು ಮಾಡ್ತಿದ್ರಿ, ಮತ್ತೆ ನಿಮ್ಮ ಆರೋಗ್ಯ ಎಷ್ಟಿತ್ತು ಒಮ್ಮೆ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ 20ರಿಂದ 30 ವರ್ಷದ ಮಧ್ಯೆ. ಆವಾಗ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಅವೇರ್ನೆಸ್ ಕಡಿಮೆ, ಆದ್ರೆ ಹೆಲ್ತ್ ಜಾಸ್ತಿ ಇತ್ತು. ಹಾಗೆ 30ರಿಂದ 40 ಮಧ್ಯೆ ಚೂರ್ ಅವೇರ್ನೆಸ್ ಸ್ಟಾರ್ಟ್ ಆಯ್ತು, ಸ್ವಲ್ಪ ನೀವು ಅದ್ರ ಬಗ್ಗೆ ಕಾಳಜಿ ಕೊಡಕ್ ಶುರು ಮಾಡಿದ್ರಿ. ಆದ್ರೆ ಆರೋಗ್ಯವೂ ಅಷ್ಟೇ, ಅವಾಗ ಎಲ್ಲಾದ್ರೂ ಹಾಳಾದಂಗ್ ಅನ್ಸುದ್ರುನು ಒಂಚೂರ್ ನೀವು ಆಹಾರ ಪಥ್ಯ ಮಾಡೋಕೋಸ್ ತಕ್ಷಣ ವಾಪಸ್ ಸರಿ ಆಗ್ಬಿಡ್ತಿತ್ತು. ಅಥವಾ ತೂಕ ಒಂಚೂರ್ ಹೆಚ್ಚಾಯ್ತಂತ ಅನ್ಸುದ್ರುನು ಒಂದ್ ಸ್ವಲ್ಪ ಪಥ್ಯ ಮಾಡ್ಬಿಟ್ರೆ ಸರಿ ಆಗ್ಬಿಡ್ತಿತ್ತು. ಅಥವಾ ಎಲ್ಲೋ ಕಾಲ್ ನೋಯ್ತು, ಸೊಂಟ ನೋಯ್ತಿದೆ ಅಂದ್ರೆ 1-2 ದಿನ ಎಣ್ಣೆ ಹಚ್ಕೊಂಡ್ ಬಿಟ್ರೆ ಆಮೇಲೆ ಆರಾಮಾಗ್ಬಿಡ್ತಿತ್ತು. 30ರಿಂದ 40 ಮಧ್ಯೆ ನಿಮ್ ದೇಹ ಹಾಗಿತ್ತು. ಬಟ್ ಈಗ ನೆಕ್ಸ್ಟ್ 40ರಿಂದ 50 ಮಧ್ಯೆ, 50ರಿಂದ 60 ಮಧ್ಯೆ, 60ರಿಂದ 70 ಮಧ್ಯೆ, ಹೀಗೆ ಬೇರೆ ಬೇರೆ ಸ್ತರದಲ್ಲಿ ನೀವೇನಿದ್ದೀರಲ್ವಾ, ಇಲ್ಲಿ ಏನಾಗತ್ತೆ ಅಂದ್ರೆ ದೇಹ ನಿಮ್ ಮಾತ್ ಕೇಳೋದನ್ನ ಬಿಡ್ತಾ ಬರುತ್ತೆ. ಹೇಗೆ ನಿಮ್ಮ ಹದಿಹರೆಯದ ಮಕ್ಕಳು ಮನೇಲಿ ಹಠ ಮಾಡ್ತಾರೋ ಮಾತ್ ಕೇಳಲ್ವೋ, ಹಾಗೆ ಈಗ ನಿಮ್ಮ ಹಾರ್ಮೋನ್ಸ್ಗಳು ನಿಮ್ಮ ಮಾತ್ ಕೇಳಲ್ಲ. ನೀವು ಇಷ್ಟೇ ತಿಂದ್ರೂ ತೂಕ ಹೆಚ್ಚಾಗ್ತಾ ಇರುತ್ತೆ, ಅಥವಾ ಇಷ್ಟಿಷ್ಟು ಏನೇನೋ ಹೆಲ್ದಿ ಫುಡ್ ತಿಂದ್ರೂ ತೂಕ ಹೆಚ್ಚು ಮಾಡ್ಕೊಳಕ್ ಆಗ್ತಾ ಇರಲ್ಲ. ಗಂಟುಗಳಲ್ಲಿ ನೋವು ಬರ್ತಿರ್ತದೆ. ಮೊದ್ಲೆಲ್ಲ ಎಷ್ಟೆಲ್ಲ ಕೆಲಸ ಮಾಡಿದ್ದೆ ಏನಾಗ್ತಿರ್ಲಿಲ್ಲ, ಈಗ ಒಂದ್ 4 ಮೆಟ್ಲು ಹತ್ತಿ ಇಳಿದ್ ಬಿಟ್ರೆ ತ್ರಾಸ ಆಗ್ಲಿಕ್ಕೆ ಶುರು ಆಗ್ತದೆ, ಉಸಿರು ಬರ್ತದೆ. ಅಷ್ಟೇ ಅಲ್ಲದೆ ಭಾವನಾತ್ಮಕವಾಗಿ ನಾವೆಲ್ಲ ಇನ್ನೂ ವೀಕ್ ಆಗ್ತಾ ಇರ್ತೇವೆ. ಮೊದ್ಲು ಎಂತೆಂತ ಚಾಲೆಂಜಿಂಗ್, ಈಗ ನೋಡಿ ನಿಮ್ಮ ಮದುವೆ ಆದ ಹೊಸ್ತರಲ್ಲಿ ನಿಮ್ಗೆ ಪುಟ್ಟ ಮಕ್ಕಳಿದ್ದಾಗ ಅವಾಗ ಆರ್ಥಿಕವಾಗಿಯೂ ಸಂಕಷ್ಟ, ಮನೆಯಲ್ಲಿ ಜವಾಬ್ದಾರಿ, ಹಿರಿಯರು ಕಿರಿಯರು, ಈ ಮಕ್ಕಳು, ಈ ಜವಾಬ್ದಾರಿ ಎಲ್ಲ ಇದ್ರೂನು ಭಾವನಾತ್ಮಕವಾಗಿ ನೀವೆಷ್ಟು ಗಟ್ಟಿ ಇದ್ರಿ. ಈಗ ಅಂತ ಸಮಸ್ಯೆಗಳಿಲ್ಲ, ಆದ್ರೂನು ಭಾವನಾತ್ಮಕವಾಗಿ ನಾವು ಎಷ್ಟು ದುರ್ಬಲರಾಗ್ತಾ ಇದ್ದೇವೆ. ಚಿಕ್ಕ ವಿಷಯಕ್ಕೂ ನಮ್ಗೆ ಅಳು ಬರತ್ತೆ, ಕೋಪ ಬರತ್ತೆ, ಇರಿಟೇಷನ್ ಆಗತ್ತೆ. ಒಂದಿಷ್ಟು ಚಿಕ್ಕ ವಿಷಯ, ಈಗ ಇವ್ರೇನೋ ಮಾತಾಡ್ಸೋರು ಇವತ್ ನನ್ ಹಿಂಗ್ ನೋಡ್ ಆಚೆ ಮುಖ ಹಾಕಿ ಹೋಗ್ಬಿಟ್ರೆ ಅವ್ರು ಆಕ್ಚುಲಿ ಯಾವ್ದೋ ಯೋಚನೆಯಲ್ಲಿ ಇರ್ತಾರೆ. ಆದ್ರೆ ನಮ್ಗೆ ಯಾಕೋ ಅವಳು ಯಾವಾಗ್ಲೂ ನನ್ ಮಾತಾಡ್ಸಿದ್ಲು, ಇವತ್ ಮಾತೇ ಆಡ್ಸಿಲ್ಲ ಅಂತ ಒಂದು ತಿಂಗಳು ನೀವು ಅದರಲ್ಲೇ ಕೊರಗ್ತಾ ಇರ್ತೀರಾ. ಒಂದು ತಿಂಗಳು ಅದೇ ಟೆನ್ಷನ್ ಅಲ್ಲಿ ಇರ್ತೀರಾ. ಅವಳಿಗೆ ಗೊತ್ತೂ ಇರಲ್ಲ ನೀವು ಅವಳ ಬಗ್ಗೆ ಹೀಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ಆದ್ರೆ ನಿಮಗ್ ಮಾತ್ರ ಯಾವಾಗ್ಲೂ ಸಿಕ್ಕಿದ್ರೆ ಮಾತಾಡಿಸ್ತಿದ್ಲು, ಇವತ್ ನಾನ್ ನೋಡಿ ಮುಖ ಆ ಕಡೆ ಹಾಕೊಂಡು ಹೋಗ್ಬಿಟ್ಲು, ಇಷ್ಟೇ. ಹೀಗೆ ಅಂದ್ರೆ ಇದು ನಮ್ಮ ಮಾನಸಿಕ ದೌರ್ಬಲ್ಯತೆಯನ್ನ ತೋರ್ಸತ್ತೆ. ಭಾವನಾತ್ಮಕವಾಗಿ ನಾವ್ ಎಷ್ಟು ದುರ್ಬಲರಾಗ್ತಾ ಇದ್ದೇವೆ. ಅಂಡ್ ಇದಕ್ಕೂ ಕೂಡ ನಮ್ಮ ಹಾರ್ಮೋನ್ಸ್ಗಳೇ ಕಾರಣ. 40ರ ನಂತರದಲ್ಲಿ 40 ಫರ್ಟೈಲ್ ಫಿಮೇಲ್ ಅಂತ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ FFF ಅಂತ ಹೇಳ್ತಾರೆ. 40 ಫರ್ಟೈಲ್ ಫಿಮೇಲ್ ಅಂದ್ರೆ 40 ವರ್ಷದ ಈ ಒಂದು ರಿಪ್ರೊಡಕ್ಟಿವ್ ಲೈಫ್ ಅಲ್ಲಿ ಇದ್ದಂತಹ ಮಹಿಳೆಯಲ್ಲಿ ಏನಾಗತ್ತೆ, ಈ ಎಲ್ಲ ಹಾರ್ಮೋನಲ್ ಟ್ಯಾಂಟ್ರಮ್ಸ್ಗಳು, ಹಾರ್ಮೋನಿನ ಹುಡುಗಾಟಕತಿಗಳು ಶುರುವಾಗತ್ತೆ. ಹಾರ್ಮೋನ್ ಅನ್ನೋದು ನಮ್ ದೇಹಕ್ಕೆ ಯಾಕೆ ಬೇಕು ಮಹಿಳೆಯರಲ್ಲಿ? ಈ ನೋಡಿ, ಈಗ ನೆಕ್ಸ್ಟ್ ಒಂದು 5 ಪಾಯಿಂಟ್ ಹೇಳ್ತೇನೆ. ಈ 5 ಪಾಯಿಂಟಿಗೆ ಸಂಬಂಧಪಟ್ಟಂತೆ ನಿಮ್ಮ ದೇಹದಲ್ಲಿ ಸಮಸ್ಯೆಗಳು ಶುರುವಾಗಿರತ್ತೆ 40ರ ನಂತರ. ಏನಂತಂದ್ರೆ, ಈಗ ಹಾರ್ಮೋನ್ ಅಂತ ಅಂದ ತಕ್ಷಣ ನಮ್ ತಲೆಯಲ್ಲಿ ಏನು ಮುಟ್ಟಾಗೋದು, ಮಕ್ಕಳಾಗೋದು, ಇದಕ್ಕೆ ಮಾತ್ರ ಸಂಬಂಧ ಅಂತ. ಆದ್ರೆ ಈ ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ತುಂಬಾ ಮುಖ್ಯ. ಹಾಗಾಗಿ 40ರ ನಂತರದಲ್ಲಿ ನಿಮ್ಮ ಕೂದಲಿನ ಆರೋಗ್ಯನೂ ಹದಗೆಡ್ತಾ ಹೋಗತ್ತೆ, ಚರ್ಮದ ಆರೋಗ್ಯವು ಹದಗೆಡ್ತಾ ಹೋಗತ್ತೆ. ಯಾಕಂತಂದ್ರೆ ಅಲ್ಲಿ ಚರ್ಮದಲ್ಲಿ ಭ್ರಾಜಕ ಪಿತ್ತ ಅನ್ನುವಂಥದ್ದು ಇರುತ್ತೆ. ಆ ಪಿತ್ತದಲ್ಲಿ ಮತ್ತೆ 5 ಸಬ್ ಟೈಪ್ಸ್ ಇದೆ, ಅದ್ರಲ್ಲಿ ಒಂದು ಭ್ರಾಜಕ ಪಿತ್ತ. ಆ ಭ್ರಾಜಕ ಪಿತ್ತ ಹೆಲ್ದಿ ಆಗಿದ್ದಾಗ ಅದು ತನ್ನ ನಿಮ್ಗೆ ಸ್ಕಿನ್ನಿಗೆ ಟೈಟ್ನೆಸ್, ಫರ್ಮ್ನೆಸ್ ಮತ್ತು ಕಲರ್, ಕಾಂಪ್ಲೆಕ್ಷನ್, ಕಳೆ ಇದನ್ನೆಲ್ಲ ಕೊಡೋದು ಭ್ರಾಜಕ ಪಿತ್ತ ಆಗಿರುತ್ತೆ. ಆದ್ರೆ ಆ ಭ್ರಾಜಕ ಪಿತ್ತವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಹಾರ್ಮೋನ್ಸ್ಗಳು ಬೇಕಾಗಿರುತ್ತೆ. ಯಾವಾಗ ಆ ಹಾರ್ಮೋನ್ಸ್ಗಳು ಹಾಳಾಗತ್ತೋ, ಆ ಹಾರ್ಮೋನ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೋ, ಅವಾಗ ದೇಹ ಏನ್ ಮಾಡತ್ತೆ, ಒಂದೊಂದಾಗಿ ಅದು ಕೊಡ್ತಾ ಇರೋ ಸಪ್ಲೈನ ಕಮ್ಮಿ ಮಾಡ್ತಾ ಬರುತ್ತೆ.
ಅವಾಗ ಸ್ಕಿನ್ ಹಾಳಾಗೋದು, ಕೂದಲು ಉದ್ರೋಕ್ ಸ್ಟಾರ್ಟ್ ಆಗೋದು, ಕೂದಲಿನ ಆರೋಗ್ಯ ಹಾಳಾಗೋದು ಶುರು ಆಗತ್ತೆ. ಅಷ್ಟೇ ಅಲ್ಲದೆ ಹಾರ್ಮೋನ್ಸ್ಗಳು ಯಾವಾಗ 40ರ ನಂತರದಲ್ಲಿ ಬದಲಾವಣೆ ಆಗಕ್ ಸ್ಟಾರ್ಟ್ ಆಗತ್ತೆ, ಅವಾಗ ನಿಮ್ಮ ದೇಹದಲ್ಲಿ ಮೂಳೆಯ ಸವಕಳಿ ಫಾಸ್ಟ್ ಆಗಿ ಆಗ್ತಾ ಹೋಗತ್ತೆ. ಮೂಳೆ ಸವಕಳಿ ಆಗದೆ ಇದ್ದ ಹಾಗೆ ತಡೆಯುವಂಥದ್ದು ಈಸ್ಟ್ರೋಜನ್ ಹಾರ್ಮೋನ್ ಮಾಡ್ತಾ ಇರುತ್ತೆ. ಎಷ್ಟೊಂದು ಸತಿ ಸಂಧಿವಾತ, ಗಂಟು ನೋವು ಅಂತ ಬಂದಾಗ ಅಲ್ಲಿ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಹೇಳ್ತಾರೆ. ಅಂದ್ರೆ ಈಸ್ಟ್ರೋಜನ್ ಮಹಿಳೆಯರಲ್ಲಿರುವಂತಹ ಹಾರ್ಮೋನಿನ ಕೊರತೆಯಿಂದಾಗಿ ಬರ್ತಾ ಇರುವಂತಹ ಸಂಧಿವಾತ. ಯಾವಾಗ ಆಗತ್ತೆ ಅದು ಅಂತಂದ್ರೆ, ನನ್ನ ದೇಹದ ಬೇಸಿಕ್ ಮೆಟಬಾಲಿಕ್ ಅಂದ್ರೆ ನನ್ನನ್ನ ಜೀವಂತವಾಗಿ ಇಟ್ಕೊಳ್ಳಿಕ್ ಒಂದಿಷ್ಟು ಕೆಲಸ ಬೇಕಲ್ಲ, ಆ ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸಕ್ಕೆ ಕೊಡ್ತಾ ಇರುವಂತ ಸಪ್ಲೈನ ಕಟ್ ಮಾಡ್ತಾ ಬರುತ್ತೆ. ಈಗ ನಂಗೆ 50,000 ಸಂಬಳ ಇದ್ರೆ, ಆ 50,000 ಸಂಬಳದಲ್ಲಿ ಆದ್ರೆ ನಾನ್ ತಿಂಗಳ ಮನೆ ಖರ್ಚಿಗೆ ಇಷ್ಟು, ಇನ್ನೊಂದಕ್ಕೆ ಇಷ್ಟು, ಕರೆಂಟ್ ಬಿಲ್ಲಿಗೆ ಇಷ್ಟು ಎಲ್ಲ ತೆಗ್ದಿಟ್ಟು, ಮಕ್ಳು ಕೇಳಿದ್ರೆ ಮಕ್ಕಳ ಆಟಕ್ಕೂ ಇಷ್ಟು ಅಂತ ಕೊಡ್ತೇನೆ, ಯಾಕಂದ್ರೆ ನನ್ನ ಹತ್ರ ಇಷ್ಟು ಉಂಟು ಹಣ ಅಂತ. ಅದೇ 50,000 ಇದ್ದಿದ್ದು ಸಡನ್ ಆಗಿ 20,000 ಆಗ್ಬಿಟ್ರೆ, ಈ ತಿಂಗಳ ತನಕ 50,000 ಕೊಟ್ಟಿದ್ರು ನಂಗೆ ಪಗಾರು, ಮುಂದಿನ ತಿಂಗಳಿಗೆ ಸಡನ್ ಆಗಿ ನಿಂಗೆ ಇನ್ನು 20 ಕೊಡುದು, 50 ಕೊಡುದಿಲ್ಲ ಅಂತ ಅಂದ್ಬಿಟ್ರೆ ಏನ್ ಮಾಡ್ತೀರಾ ನೀವು? ಆ 20,000ನ ಯಾವ್ಯಾವ್ದಕ್ ವಿನಿಯೋಗಿಸ್ತೀರಾ? ಯಾವ್ದು ನಿಮ್ಗೆ ತೀರಾ ಅಗತ್ಯವಾಗಿ ಬೇಕೇ ಬೇಕೋ ಅದಕ್ಕೆ ಇಟ್ಕೋತೀರಾ ಅಲ್ವಾ? ಆ ಇರೋ 20,000 ನಾವು ಮಕ್ಳಿಗೆ ಉಡಾಯಿಸ್ಲಿಕ್ಕೆ, ಪಾರ್ಟಿ ಮಾಡ್ಲಿಕ್ಕೆ ಅಂತ ಹಾಕೋದಿಲ್ಲ ಅಲ್ಲ. ಅದನ್ನ ಯಾವ್ದಕ್ ಹಾಕ್ತೀರಾ? ತೀರಾ ಅಗತ್ಯವಾಗಿರೋ ಚಟುವಟಿಕೆ ಫಸ್ಟ್ ಇಟ್ಕೊಂಡು, ಆಮೇಲೆ ಇಲ್ಲ ಮಗ ಈ ಸತಿ ನಿನಗೆ ಪಾಕೆಟ್ ಮನಿ ಇಲ್ಲ, ಅಥವಾ ಇಲ್ಲ ಹೆಂಡತಿಗೆ ಈ ಸತಿ ಸೀರೆ ತೆಗೆಸ್ಕೊಡೋದಿಲ್ಲ, ಈ ರೀತಿಯಾಗಿ ಹೇಗೆ ನಾವು ಯಾವ್ಯಾವ್ದನ್ನ ಕಟ್ ಆಫ್ ಮಾಡಿದ್ರು ನಾವು ಬದುಕ್ಬೋದು ಅಂತದ್ನ ಕಟ್ ಆಫ್ ಮಾಡಿ ತೀರಾ ಅಗತ್ಯ ಇರೋದಕ್ ಬಳಸ್ತೇವಲ್ಲ, ಹಾಗೇನೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಖಾಲಿ ಆಗ್ತಾ ಬಂದ ಹಾಗೆ ದೇಹ ಏನ್ ಮಾಡತ್ತೆ, ಈ ಕೂದಲು ಇಲ್ದಿದ್ರು ನಡೆಯುತ್ತೆ, ಆದ್ರೆ ಈ ಮೆಟಬಾಲಿಕ್ ಆಕ್ಟಿವಿಟಿ ಬೇಕಲ್ವಾ, ಹಾಗಾಗಿ ಅದಕ್ಕೆ ಕೊಡುವಂತಹ ಪೋಷಕಾಂಶ ನಿಲ್ಲಿಸ್ತಾ ಬರುತ್ತೆ. ಚರ್ಮ ಹೆಂಗಿದ್ರು ನಡೆಯುತ್ತೆ, ಚಂದನೆ ಇರ್ಬೇಕಂತಿಲ್ಲ. ನಾನೆಲ್ಲ ಸಮೃದ್ಧಿವಾಗಿದ್ದಾಗ ಅದನ್ನು ಮಾಡಿಸ್ಕೊಂಡ್ರೆ ಓಕೆ. ಈಗ ಹೇಗೂ ನಂಗೆ ಕೊರತೆ ಆಗ್ತಾ ಇದೆ ಅಲ್ಲ, ಅದನ್ನ ಸುಮ್ನೆ ಚರ್ಮಕ್ಕೆ ಕೊಟ್ಟು ಯಾಕೆ ನಾನು ಹಾಳು ಮಾಡ್ಬೇಕು, ದೇಹದ ಒಳಗಿನ ಚಟುವಟಿಕೆಗೆ ಅದನ್ನ ಇಟ್ಕೊಳ್ಳೋಣ. ಹೀಗೆ ಒಂದೊಂದಾಗಿ ಅದು ಕಟ್ ಆಫ್ ಮಾಡ್ತಾ ಬರುತ್ತೆ. ಅಂಡ್ ಮೂರನೇದಾಗಿ ಬರುವಂತದ್ದು ಜೀರ್ಣಕ್ರಿಯೆ. ಜೀರ್ಣಕ್ರಿಯೆ ಚೆನ್ನಾಗಿರೋದಕ್ಕೂ ನಮ್ಮ ಹಾರ್ಮೋನ್ಸ್ಗಳೇ ಕಾರಣ. ಅದೇ ನಾನು ಆಗ 20ರಿಂದ 30ರ ಮಧ್ಯೆ ಎಕ್ಸಾಂಪಲ್ ಕೊಟ್ನಲ್ಲ, ಅದು ನಮ್ಮಲ್ಲಿ ಪಿತ್ತ ಭೂಯಿಷ್ಠವಾಗಿರುವಂತಹ ಸಮಯ. ನಮ್ಮ ದೇಹದಲ್ಲಿ ಪಿತ್ತ ಪ್ರಾಕೃತಾವಸ್ಥೆಯಲ್ಲಿ ಹೆಚ್ಚಿನದಾಗಿರುತ್ತೆ ಅವಾಗ. ಅದಕ್ಕಾಗಿ ನೀವ್ ಎಂತ ತಿಂದ್ರೂ ಜೀರ್ಣ ಆಗಿತ್ತಿತ್ತು. ನೀವೇ ನೋಡಿ, ನಿಮ್ಗೆ 20ರಿಂದ 30, ಅದು ಇಲ್ಲಿ ನಮ್ಮ ಗೋಕರ್ಣದಲ್ಲಿ ಅಂತಂದ್ರೆ ಆಗ ಸಿಕ್ಕಾಪಟ್ಟೆ ನೀವೆಲ್ಲ ಕೆಲಸ ಮಾಡಿರೋ ಸಮಯ ಅದು ಅಲ್ವಾ. ಅಲ್ಲಿ ಪರಿಚಯವ್ರು ಬಂದಿರ್ತಾರೆ, ಇನ್ನೊಂದ್ ಬಂದಿರ್ತಾರೆ, ಅದು ಇದು ಸಿಕ್ಕಾಪಟ್ಟೆ ಕೆಲಸ, ಹೊತ್ತಿಲ್ಲ ಗೊತ್ತಿಲ್ಲ ಊಟ ತಿಂಡಿಗೆ, ಎಷ್ಟೊತ್ತಿಗೋ ಉಣ್ಣೋದು, ಎಷ್ಟೊತ್ತಿಗೋ ತಿನ್ನೋದು, ಅಷ್ಟೆಲ್ಲ ಮಾಡಿದ್ರು ಆಗ ಆರಾಮಿದ್ರಿ ನೀವು. ಯಾಕಂದ್ರೆ ಅಲ್ಲಿ ಪಿತ್ತ ಪ್ರಾಕೃತಾವಸ್ಥೆಯಲ್ಲಿ ಇತ್ತು. ಪಿತ್ತ ಒಂದು ಫಿಮೇಲ್ ಹಾರ್ಮೋನ್ಸ್ಗಳು ಕೂಡ ನಿಮ್ಮನ್ನ ಕಾಪಾಡ್ತಾ ಇದ್ವು. ಬಟ್ ಇವಾಗ ಹಾರ್ಮೋನ್ಗಳ ಕೊರತೆ ಇರೋದ್ರಿಂದ ಈಗ ನಿಮ್ಗೆ ಅಡಿಗೆಗೆಲ್ಲ ಸಹಾಯಕರಿದ್ರು ಕೂಡ, ನೀವು ಆಯ್ತು ಏನೇ ಆಗ್ಲಿ ನನ್ನ ಹೊತ್ತಿಗೆ ಟೈಮಿಗೆ ನಾನು ಊಟ ತಿಂಡಿ ಮಾಡ್ತೇನೆ ಅಂತ ಮಾಡಿದ್ರೂ ಕೂಡ ಆರೋಗ್ಯ ಹಾಳಾಗ್ಲಿಕ್ಕೆ ಕಾರಣ ಏನು? ನಿಮ್ಮ ದೇಹದಲ್ಲಿರುವಂತ ಹಾರ್ಮೋನ್ ಡಿಫಿಷಿಯನ್ಸಿ ಆಗ್ತಾ ಇರುವಂತದ್ದು. ಸೊ ಜೀರ್ಣಕ್ರಿಯೆ. ಇನ್ನು 4ನೇದಾಗಿ ಮೂಡ್ ಸ್ವಿಂಗ್ಸ್ಗಳು. ನಾವ್ ಇಷ್ಟೆಲ್ಲ ಒತ್ತಡ ಇದ್ರು ಅದನ್ನ ಎದುರಿಸ್ಲಿಕ್ಕೆ ಆಗೋದು ನಮ್ಮ ಹಾರ್ಮೋನ್ಸ್ಗಳು ಸರಿ ಇದ್ದಾಗ. ಯಾವಾಗ ಹಾರ್ಮೋನ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ, ಅವಾಗ ಚಿಕ್ಕ ಚಿಕ್ಕ ವಿಷಯನೂ ನಮ್ಮ ಹತ್ರ ಎದುರಿಸ್ಲಿಕ್ಕೆ ಆಗಲ್ಲ. ಈಗ ಮನೆಗೆ ಯಾರೋ ಇವತ್ತು ನೆಂಟ್ರು ಬರ್ತಾರಂದ್ರೂ ಬೆಳಗಿಂದಾನೇ ಟೆನ್ಷನ್. ಅಂತದ್ ಎಷ್ಟು ನೆಂಟ್ರಿ ನೀವು ಮಾಡಿ ಬಡ್ಸಿದಿರೋ, ಎಷ್ಟು ಜನರಿಗೆ ನೀವು ಸಂಭಾಳಿಸಿದಿರೋ ಮೊದ್ಲೆಲ್ಲ ಲೆಕ್ಕ ಇಲ್ಲದೆ ಇರುವಷ್ಟು. ಈಗ್ಲೂ ಮಾಡ್ತೀರಾ, ಸಂಭಾಳಿಸ್ತೀರಾ, ಆದ್ರೆ ಬರ್ತಾರೆ ಅಂತ ಗೊತ್ತಾದಾಗಿನಿಂದ ಬರೋವರೆಗಿನ ಸಮಯ ಇದೆಯಲ್ಲ, ನಿಮ್ಗೆ ಪುಕ್ಕು 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 ಆಗಿ ಏನೋ ಒಟ್ರಾಶಿ. ಕೆಲವರಿಗೆ ಪದೇ ಪದೇ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ, ಕೆಲವರಿಗೆ ತ್ರಾಸ ಆಗ್ತದೆ, ಕೆಲವರಿಗೆ ಒಂದೊಂದ್ ರೀತಿ ಆಗ್ತದೆ. ಇದು ಕೂಡ ನಿಮ್ಮ ಹಾರ್ಮೋನ್ಸ್ ಇಂದ ಆಗೋದು. ಅಂಡ್ ನೀವೆಲ್ಲ ಅನ್ಕೊಂಡಿರ್ತೀರಾ ಇದು ನನಗೊಬ್ಳಿಗೆ ಆಗ್ತಿದೆ, ಅಯ್ಯೋ ನಂಗೆ ಯಾಕೆ ಹೀಗಾಗ್ತಿದೆ, ನಾನೇ ಸರಿ ಇಲ್ವೇನೋ ಅಂತ ನೀವ್ ಅನ್ಕೊಡ್ತೀರಾ. ಬಟ್ ಎಲ್ಲರಿಗೂ ಆಗ್ತಾ ಇರುತ್ತೆ, ಬೇರೆ ಬೇರೆ ರೀತಿಯೆಲ್ಲ ಆಗತ್ತೆ. ಅಂದ್ರೆ ಇದೆಲ್ಲ ಸಿಂಪ್ಟಮ್ಸ್, ಈಗ 10 ತರ ಸಿಂಪ್ಟಮ್ ಇದ್ರೆ ಒಬ್ಬರಲ್ಲೇ 10 ತರದ್ ಬರೋದಿಲ್ಲ. ನಿಮ್ಗೊಂಥರ ಒಬ್ಬೊಬ್ಬರ ದೇಹದಲ್ಲಿ ಪುರುಷಂ ವೀಕ್ಷ್ಯ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ರೀತಿಯ ಸಿಂಪ್ಟಮ್ಸ್ ಬರ್ತಿರ್ತದೆ. ಅಂಡ್ ಬಂದವರೆಲ್ಲರೂ ಏನ್ ಅನ್ಕೊಂಡಿರ್ತಾರೆ, ನನಗ್ ಮಾತ್ರ ಹಿಂಗಾಗ್ತಿದೆ, ಬಾಕಿ ಎಲ್ಲ ಆರಾಮಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ನೀವ್ ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊತೀರಾ? ಈಗ ಹೊರಗಡೆಯಿಂದ ನೋಡೋರಿಗೆ ನಿಮ್ಮ ಮನೆ, ನಿಮ್ಮ ಕುಟುಂಬ, ನೀವು ಅವಳು ಬೆಸ್ಟ್ ಅಪ್ಪ, ಅವಳು ಆರಾಮಿದ್ದಾಳೆ, ಅವಳಿಗೇನು ಅಲ್ಲ ಚಾನ್ಸ್ ಅಂತ. ಆದ್ರೆ ನಿಮ್ಮ ಕಷ್ಟ ನಿಮಗೆ ಗೊತ್ತಿರುತ್ತೆ, ಹಾಗೆ ಅವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈ ಹಾರ್ಮೋನ್ಸ್ಗಳು ನಿಮ್ಮ ಕೂದಲು, ನಿಮ್ಮ ಚರ್ಮ, ನಿಮ್ಮ ಜೀರ್ಣಕ್ರಿಯೆ, ಮೂಳೆಗಳ ಸವಕಳಿಯನ್ನ, ಹಾಗೂ ನಿಮ್ಮ ಇಮೋಷನ್ಸ್ ಗಳನ್ನ, ಭಾವನಾತ್ಮಕವಾದ ಶಕ್ತಿಯನ್ನ, ಇದಿಷ್ಟನ್ನು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಯಾವಾಗ ಈ ಹಾರ್ಮೋನ್ಸ್ಗಳು ಕೊರತೆ ಆಗ್ತಾ ಬಂತು, ಆಗ ಇದೆಲ್ಲದ್ರಿಂದ ಒಂದೊಂದಾಗಿ ವಿಡ್ರಾವಲ್ ಮಾಡ್ಕೊಳ್ತಾ ಬರುತ್ತೆ. ಅದು ವಿಡ್ರಾವಲ್ ಆಗುವಂತ ಸಮಯದಲ್ಲಿ ಅದ್ರಲ್ಲೂ ಜಾಸ್ತಿ ಪ್ರಾಬ್ಲಮ್ ಆಗೋದು ಯಾವಾಗ ಅಂದ್ರೆ, ಈ 50,000 20,000 ಉದಾಹರಣೆ ಕೊಟ್ಟಿದ್ನಲ್ಲ ನಿಮ್ಗೆ, 50,000 ಸಂಬಳ ಇದ್ದದ್ದು 20,000 ಅಂತ ಆದ ತಿಂಗಳಿದೆಯಲ್ಲ, ಅವಾಗ ಕಷ್ಟ ಅಲ್ವಾ.
ಈಗ ಆಮೇಲೆ ಆಯ್ತು, ಇನ್ನು ಇಡೀ ಜೀವನ 20,000 ಅಂದ್ರೆ ನೀವು ಅದಕ್ಕೆ ಕಲ್ತು ಬಿಡ್ತೀರಾ, ಹೋಗ್ತೀರಾ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು 20,000ದಲ್ಲಿ ಜೀವನ ಮಾಡೋದು ಹೆಂಗೆ ಅಂತ ಕಲಿತೀರಾ. ಬಟ್ ಇಲ್ಲಿ ಶಾಕ್ ಆಗೋದು ಯಾವಾಗ ಅಂತಂದ್ರೆ 50,000 ಇದ್ದದ್ 20,000 ಮಾಡಿದ್ರು, ಆಗ್ಲಿ ಬಿಡು ಇದ್ರಲ್ಲಾದ್ರೂ ಜೀವನ ಮಾಡೋಣ ಅಂತ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ. ಈ ತಿಂಗಳು ಮುಗಿಯುವಾಗ ಏನಂತಾರೆ, ಇನ್ನು 5,000 ಕೊಡೋದು ನಿನ್ಗೆ, 5,000 ಹೋಗ್ಲಿ. 5,000 ಆದಾಗ್ಲೂ ಶಾಕ್ ಆಗತ್ತೆ. ಆಮೇಲೆ 5,000ನೂ ಕೊಡೋದಿಲ್ಲ, ಝೀರೋ. ನಿನ್ಗೆ ಬರ್ಬೇಕು, ಕೆಲ್ಸ ಮಾಡ್ಬೇಕು, ಆದ್ರೆ ಸಂಬಳ ಇಲ್ಲ ಅಂತ ಹೇಳಿದ್ರೆ ನಾವಾದ್ರೆ ಕೆಲ್ಸಕ್ಕೆ ಹೋಗುದಿಲ್ಲ ಅಲ್ವಾ, ಬಿಟ್ಟು ಬೇರೆ ಕೆಲಸ ಹುಡುಕ್ತೇವೆ. ಆದ್ರೆ ನಮ್ ದೇಹಕ್ಕೆ ಆಪ್ಷನ್ ಇಲ್ವಲ್ಲ, ನಮ್ಮನ್ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ. ಎಲ್ಲಿಯ ತನಕ ಈ ಆತ್ಮ ಈ ದೇಹಕ್ಕೆ ಅನುಬಂಧವಾಗಿದ್ಯೋ, ಆತ್ಮದ ಋಣ ದೇಹದ ಜೊತೆ ಎಲ್ಲಿಯ ತನಕ ಇದೆಯೋ ಅಲ್ಲಿ ತನಕ ಈ ದೇಹ ಬಿಟ್ಟು ಹೋಗಕ್ ಆಗಲ್ಲ. ಆದ್ರೆ ಹಾರ್ಮೋನಿಂದ ಮುಗ್ದೋಯ್ತು, ಅದು ನಾನ್ ಬರಲ್ಲ ಅಂದ್ರೆ ಬರಲ್ಲ, ಮುಗೀತು, ಅದಿನ್ ಮತ್ತೆ ಕೊಡೋದಿಲ್ಲ ನಿಮ್ಗೆ. ಆದ್ರೆ ಆ ಹಾರ್ಮೋನ್ ಇಲ್ಲದೆ ದೇಹ ಬದುಕ್ಬೇಕು ಅಂದಾಗ ಆ ಶಾಕಿಂಗ್ ಇದನ್ನ ಪೆರಿಮೆನೋಪಾಸಲ್ ಟೈಮ್ ಅಂತ ಹೇಳ್ತೇವೆ. ಅಂದ್ರೆ 4 ವರ್ಷ, ಮುಟ್ಟು ನಿಲ್ಲುವ 4 ವರ್ಷ ಮೊದ್ಲೇ ಇದು ಶುರುವಾಗತ್ತೆ. ನಿಮ್ಗೆ ಮುಟ್ಟು ನಿಂತ ಮೇಲೆ ಆಗ್ಬೇಕಂತಿಲ್ಲ. ಇದೆಲ್ಲ ಲಕ್ಷಣಗಳು, ನಾನ್ ಹೇಳಿರುವಂತಹ ಲಕ್ಷಣಗಳು ಮುಟ್ಟು ನಿಲ್ಲೋಕ್ಕಿಂತ 4 ವರ್ಷ ಮೊದಲೇ ನಿಮ್ಮಲ್ಲಿ ಶುರುವಾಗತ್ತೆ. ಮುಟ್ಟು ನಿಂತ ಮೇಲೂ 4 ವರ್ಷ ಇರತ್ತೆ. ಹತ್ತತ್ರ +or -4 + 4 8 ಇಯರ್ಸ್ ಹಾಗೆ ಆಯ್ತಾ. ಈ ಒಂದು ಪೆರಿಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತಾರೆ ಇದನ್ನು, ಮುಟ್ಟಿನ ಸುತ್ತಲಿನ ಇದು. ಇಷ್ಟು ವರ್ಷ ಬೇಕು ನಮ್ ದೇಹಕ್ಕೆ ಅಡ್ಜಸ್ಟ್ ಆಗೋದಕ್ಕೆ. ಆದ್ರೆ ಈ ಸಮಯದಲ್ಲಿ ನಾವು ನಮ್ಮ ಬಗ್ಗೆ ಕೇರ್ ತಗೊಳ್ಳಿಕ್ಕೆ ಬೇಕು. ಈ ಸಮಯದಲ್ಲಿ ನಾವು ನಮ್ಮ ಬಗ್ಗೆ ಕೇರ್ ತಗೊಂಡಿಲ್ಲ ಅಂತಂದ್ರೆ ಏನಾಗತ್ತೆ, ಈ ದೇಹದ ಈ ಎಲ್ಲ ಸ್ಕಿನ್ನು, ಚರ್ಮ ಮತ್ತು ಕೂದಲು, ಜೀರ್ಣಕ್ರಿಯೆ, ಆಮೇಲೆ ಇಮೋಷನ್ಸ್ ಮತ್ತೆ ಮೂಳೆಗಳು, ಇದಿಷ್ಟು ಸಮಸ್ಯೆ ಶುರುವಾಗತ್ತೆ. ನೀವು ನೋಡಿ ಹೆಚ್ಚಿನವರಲ್ಲಿ ಎಲ್ಲ ಸಮಸ್ಯೆಗಳು ಗಂಟು ನೋವು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸು, ಇಲ್ಲ ಥೈರಾಯ್ಡು ಅಥವಾ ಇದು ಡಯಾಬಿಟಿಸ್ ಎಲ್ಲ ಇದೇ ಟೈಮಲ್ಲಿ ಬರೋದು. ಡಯಾಬಿಟಿಸ್ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್, ನೆನ್ಪಿಟ್ಕೊಳ್ಳಿ. ಡಯಾಬಿಟಿಸ್ ಬರೀ ಹೆರಿಡಿಟ್ರಿ ಒಂದ್ರಿಂದ ಬರ್ಬೇಕಂತಿಲ್ಲ. ಡಯಾಬಿಟಿಸ್ ಅಲ್ಲಿ ಏನಾಗತ್ತೆ, ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರತ್ತೆ ನಮ್ಮ ದೇಹದಲ್ಲಿ. ಇನ್ಸುಲಿನ್ ಅಂತ ಹಾರ್ಮೋನ್ ಏನ್ ಮಾಡತ್ತೆ, ನೀವೀಗ ಆಹಾರ ತಿಂದ ಮೇಲೆ, ಈಗ ಅನ್ನ ತಂಬಳಿ ಪಲ್ಯ ತೊವೆ ಎಲ್ಲ ನಾವು ಊಟ ಮಾಡಿದ್ಮೇಲೆ ಆ ಆಹಾರದಲ್ಲಿದ್ದಂತನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಆ ಇನ್ಸುಲಿನ್ ಅನ್ನುವಂಥದ್ದು ಪ್ಯಾಂಕ್ರಿಯಾಸ್ ಇಂದ ಸೆಕ್ರೀಟ್ ಆಗತ್ತೆ, ಅದು ಹೆಲ್ಪ್ ಮಾಡ್ತಿರತ್ತೆ. ಆದ್ರೆ ಯಾವಾಗ ನಾವು ಆಹಾರದಲ್ಲಿ ತೀರಾ ಅನಿಯಮಿತವಾಗಿ ಎಷ್ಟೊತ್ತಿಗೋ ತಿನ್ನೋದು, ಏನೇನೋ ತಿನ್ನೋದು, ಮನ್ಸಿಗೆ ಬಂದ ತಿನ್ನೋದು ಮಾಡಿದಾಗ ಆ ಇನ್ಸುಲಿನ್ನು ನಾನಿನ್ ಬರೋದಿಲ್ಲ ಅಂತ ಕೂತ್ಬಿಡತ್ತೆ. ಅಂದ್ರೆ ಈಗ ನೋಡಿ, ಈಗ ನೀವು ಮನೆಯಲ್ಲಿ 4 ಜನ ಇದ್ದೀರಪ್ಪ, ಅಡಿಗೆ ಮಾಡ್ತಿದ್ದೀರ, ದಿನ ನಿಮ್ ಮನೇಲಿರೋ 4 ಜನಕ್ಕೆ ನೀವು ಅಡಿಗೆ ಮಾಡ್ತಿದ್ದೀರಾ, ಖುಷಿಯಿಂದ ಮಾಡ್ಕೊಂಡು ಹೋಗ್ತಿರ್ತೀರಾ. ನಾನ್ ಇವತ್ ಬರ್ಲಾ ನಿಮ್ ಮನೆ ಊಟಕ್ಕೆ ಅಂದ್ರೆ ನೀವು ಖಂಡಿತ ಬೇಡ ಹೇಳೋದಿಲ್ಲ, ಪ್ರೀತಿಯಿಂದ ಕರಿತೀರಾ, ಯಾಕಂದ್ರೆ ನಾನು ಒಬ್ಳೆ. ಅದೇ ಏನಾದ್ರೂ ನಾನು 400 ಜನರು ಕರ್ಕೊಂಡ್ ಬರ್ತೇನೆ ಅಂತಂದ್ರೆ ಏನ್ ಮಾಡ್ತೀರಾ, ನೀವು ಅಡಿಗೆಯವ್ರಿಗೆ ಹೇಳ್ತೀರಾ. ಅಲ್ಲಿ ಅಡಿಗೆಯವ್ರಿಗೆ ಹೇಳಿದಾಗ ನೀವು ಆ 4 ಜನರಿಗೂ ನೀವು ಮಾಡಲ್ಲ ಅವತ್ತು ಅಲ್ವಾ. ಹೇಗೂ ಅಡಿಗೆಯವ್ರಿಗೆ ಹೇಳಿದಿನಲ್ಲ, ಅವ್ರು ಮಾಡಿದ್ರಲ್ಲೇ ನಮ್ಮ ಮನೆಯವರು ಎಲ್ಲ ತಿಂದ್ರಾಯ್ತು ಅಂತ. ಇನ್ಸುಲಿನ್ ಅಲ್ಲಿ ಆಗೋದು ಇದೇ ವಿಷಯ. ಇನ್ಸುಲಿನ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಫಸ್ಟ್ ಪ್ಯಾಂಕ್ರಿಯಾಸ್ ಒಂದು ಸ್ವಲ್ಪ ದಿನ ವಾರ್ನಿಂಗ್ ಕೊಡ್ತಿರತ್ತೆ, ನಿನ್ನ ಆಹಾರ ಪದ್ಧತಿ ಸರಿ ಇಲ್ಲ, ಟೈಮಿಂಗ್ ಸರಿ ಇಲ್ಲ, ನೀನ್ ಸಿಕ್ಕಾಪಟ್ಟೆ ಸ್ಟ್ರೆಸ್ ತಗೋತಿದ್ಯಾ, ಇದರಿಂದ ನನಗೆ ಸಾಕಾಗೋಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ ಆಗ್ತಿಲ್ಲ ಅಂತ ಮೊದ್ಲು ಬಾರ್ಡರ್ ಲೈನ್ ಅಂತ ಹೇಳ್ತಾರಲ್ಲ ನಿಮ್ಗೆ, ಶುಗರ್ ಬಾರ್ಡರ್ ಲೈನ್ ಅಂತ, ಆಗ ಅದು ವಾರ್ನಿಂಗ್ ಕೊಡ್ತಾ ಇರತ್ತೆ. ಆದ್ರೂ ನೀವು ಕೇಳೋದಿಲ್ಲ, ಆದ್ರೂ ನೀವು ನಿಮ್ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ. ಅವಾಗ ಪ್ಯಾಂಕ್ರಿಯಾಸ್ ಏನ್ ಮಾಡತ್ತೆ, ನಾನ್ ಇನ್ ಇನ್ಸುಲಿನ್ ಕೊಡೋದಿಲ್ಲಪ್ಪ ನಿಮ್ಗೆ, ಅಥವಾ ನಾನ್ ಇಷ್ಟೇ ಕೊಡೋದು, ನೀನ್ ಎಂತ ಬೇಕಾದ್ರೆ ತಿನ್ನು, ನಾನ್ ಇಷ್ಟೇ ಇನ್ಸುಲಿನ್ ಕೊಡೋದು ಅಂತ ಹೇಳುತ್ತೆ. ಅವಾಗ ನಿಮ್ಮ ಆಹಾರದಲ್ಲಿರುವ ಸತ್ವಗಳು ರಕ್ತದಲ್ಲೇ ಉಳ್ಕೊಂಡು ಜೀವಕೋಶಕ್ಕೆ ಟ್ರಾನ್ಸ್ಫರ್ ಆಗೋದಿಲ್ಲ. ಆ ಶುಗರ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗದೆ ಇದ್ದಾಗ ಎನರ್ಜಿ ನಮ್ಗೆ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಇದನ್ನ ಡಯಾಬಿಟಿಸ್ ಅಂತ ಹೇಳ್ತಾರೆ, ಬ್ಲಡ್ ಶುಗರ್. ಸೊ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗೋದು ಕೂಡ ಹಾರ್ಮೋನಲ್ ಸಮಸ್ಯೆಯೇ. ಹಾಗಾಗಿ ಎಷ್ಟೊಂದು ಜನರಿಗೆ ಈ ಪೆರಿಮೆನೋಪಾಸಲ್ ಟೈಮಲ್ಲೇ ಅದು ಗೊತ್ತಾಗೋದು. ಪೆರಿಮೆನೋಪಾಸಲ್ ಟೈಮಲ್ಲಿ ಅದರಿಂದ ನೀವು ಅಫೆಕ್ಟ್ ಆಗುವಂಥದ್ದು. ಯಾಕಂದ್ರೆ ಈ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನ ಸರಿಪಡಿಸುವಲ್ಲಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ ವ್ಯತ್ಯಾಸ ಆದಾಗಲೇ ಡಯಾಬಿಟಿಸ್ ಬರೋದು. ಗೊತ್ತಾಯ್ತಾ. ಈ ಡಯಾಬಿಟಿಸ್ ಬಂದಾಗ ಸುಸ್ತು ಹೇಳ್ತಾರೆ ನೋಡಿ, ಅಥವಾ ನೀವೇ ಯಾಕೋ ತುಂಬಾ ಸುಸ್ತು ಅಂದ್ರೆ ಮೊದ್ಲು ಹೇಳ್ತಾರೆ ಶುಗರ್ ಚೆಕ್ ಮಾಡಿಸ್ಕೊ ಅಂತ. ಯಾಕೆ ಸುಸ್ತಾಗತ್ತೆ ಅಲ್ಲಿ? ಈಗ ಒಂದು ಅಣೆಕಟ್ಟಿದೆ, ಇಲ್ಲಿ ಅಣೆಕಟ್ಟಿನ ಈ ಕಡೆ ನೀರ್ ತುಂಬಿ ಪ್ರವಾಹ ಬರ್ತಿದೆ. ಊರ್ನಲ್ಲಿರೋ ಎಲ್ಲರ ಜನರಿಗೆ ಪ್ರವಾಹ, ಮನೆ ತುಂಬ ಹೋಗೋಷ್ಟು ನೀರು. ಆದ್ರೆ ಇಲ್ಲಿ ಗೇಟ್ ಕ್ಲೋಸ್ ಇದೆ. ಅಣೆಕಟ್ಟಿನ ಈ ಕಡೆ ಬರಗಾಲ, ಊರಿಗೆಲ್ಲ ನೀರಿಲ್ಲ. ಅಲ್ಲಿ ಆ ಊರಿಗೆ ನೀರ್ ಬೇಕು ಅಂತಂದ್ರೆ ಇವರು ಗೇಟ್ ಓಪನ್ ಮಾಡ್ಬೇಕು, ಆದ್ರೆ ಗೇಟ್ ಓಪನ್ ಮಾಡ್ತಾ ಇಲ್ಲ. ಅವಾಗ ಏನಾಗ್ತಿದೆ, ಇಲ್ಲಿ ಪ್ರವಾಹ, ಈ ಕಡೆ ಬರಗಾಲ.
ಹಾಗೆ ನಮ್ ದೇಹದಲ್ಲಿ ಆ ಇನ್ಸುಲಿನ್ ಅನ್ನೋದು ಗೇಟು. ಇನ್ಸುಲಿನ್ ಅನ್ನೋ ಗೇಟ್ ಓಪನ್ ಆದ್ರೆ ಬ್ಲಡ್ ಶುಗರ್ ಕಮ್ಮಿ ಆಗತ್ತೆ. ಆ ಇನ್ಸುಲಿನ್ ಅನ್ನೋ ಗೇಟ್ ಓಪನ್ ಆಗದೆ ಇದ್ದಾಗ ಎಲ್ಲ ಶುಗರ್ ಲೆವೆಲ್ ನಿಮ್ಮ ರಕ್ತದಲ್ಲೇ ಉಳ್ಕೊಳ್ಳತ್ತೆ. ಹಾಗೆ ದೇಹದ ಜೀವಕೋಶಗಳಿಗೆ ಸುಸ್ತು, ಆಯಾಸ, ಎಂತ ಕೆಲಸ ಮಾಡಿದ್ರು ಮಾಡದಿದ್ರು ಆಯಾಸ, ನಿಂತ್ರು ಕೂತ್ರು ಆಯಾಸ, ಮಲಗ್ ಬಿಡೋಣ ಅನ್ಸತ್ತೆ, ರೆಸ್ಟ್ ಮಾಡೋಣ ಅನ್ಸತ್ತೆ, ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ ಅಂತ ಅನ್ಸತ್ತೆ. ಇದ್ ಯಾಕಾಗದು ಅಂತಂದ್ರೆ ದೇಹದಲ್ಲಿ ಈಗ ನೀವೇನ್ ಮಾಡ್ತೀರಾ, ಅಯ್ಯೋ ಸುಸ್ತಾಗ್ತಿದೆ, ತ್ರಾಸ ಆಗ್ತಿದೆ ಅಂತ ಮತ್ತೊಂಚೂರು ಬೆಲ್ಲ ತಿಂತೀರಾ, ಮತ್ತೊಂಚೂರು ಆಹಾರ ತಗೊಳ್ತೀರಾ. ಆದ್ರೆ ಅವಾಗ ಅದು ಈ ಅಣೆಕಟ್ಟಿನ ಈ ಕಡೆ ಪ್ರವಾಹವನ್ನೇ ಮುಟ್ಟತ್ತೆ ಹೊರತಾಗಿ ನಿಮ್ಮ ಜೀವಕೋಶಕ್ಕೆ ಹೋಗೋದಿಲ್ಲ, ಈ ಕಡೆ ಊರಿಗೆ ನೀರ್ ಬಿಡೋದಿಲ್ಲ. ಸೊ ನೀವೇನಾದ್ರೂ ಅಲ್ಲಿ ಕರೆಕ್ಟ್ ಆಗಿ ಅದನ್ನ ಕಂಟ್ರೋಲಿಗೆ ತರ್ಬೇಕಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಎಲ್ಲಾ ರೀತಿಯ ಸಿಹಿ ತಿನ್ನೋದನ್ನ ಸ್ಟಾಪ್ ಮಾಡ್ಬೇಕು. ಸಿಹಿ ತಿನ್ನೋದನ್ನ ಎಷ್ಟು ನೋಡಿ, ನಮ್ಮಲ್ಲಿ ನೀವು ಹಿರಿಯರನ್ನಾದ್ರೂ ಹಳೆಯದನ್ನಾದ್ರೂ ನೆನ್ಪು ಮಾಡ್ಕೊಳ್ಳಿ. ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳಾದಾಗ ಸಿಹಿ ಸುದ್ದಿ ಅಂತಿದ್ರು. ಅಂದ್ರೆ ಸಿಹಿಯನ್ನ ದಿನ ತಿಂತಿರ್ಲಿಲ್ಲ ಈಗ ನಾವೆಲ್ಲ ತಿಂದಂಗೆ ಅಂತ. ನಮ್ಮಲ್ಲಿ ಒಂದೊಂದು ದಿವ್ಸಕ್ಕೀಗ 8-10 ಸ್ಪೂನ್ ಬೆಲ್ಲ ಮಿನಿಮಮ್ ಎಲ್ಲರ ಮನೇಲಿ ಖರ್ಚಾಗತ್ತೆ. ಸಿಹಿ ಅನ್ನುವಂಥದ್ದು ಅಂತಂತ ವಿಶೇಷವಾದ ದಿನ, ವಿಶೇಷವಾದ ಇದಕ್ಕೆ ಮಾತ್ರ ಸೀಮಿತವಾಗಿತ್ತು. ಬಾಕಿ ದಿನದಲ್ಲಿ ಮಧುರವನ್ನ ತಿನ್ನಿ ಅಥವಾ ಷಡ್ರಸ ಭೋಜನ ಮಾಡಿ ಅಂದ್ರೆ ಬೆಲ್ಲನೇ ತಿನ್ನಿ ಅಂತಲ್ಲ, ನೀವು ತಿನ್ನೋ ಅನ್ನನೂ ಸಿಹಿನೇ ಇರತ್ತೆ. ಮಧುರ ರಸ ಪ್ರಾಧಾನ್ಯ ಅಲ್ಲಿ. ಆ ಮಧುರ ರಸ ಇರುವ ಪ್ರತಿಯೊಂದು, ಈಗ ಹಣ್ಣಿರ್ಬೋದು ಅಥವಾ ಯಾವುದೇ ಧಾನ್ಯಗಳು, ಅಕ್ಕಿ, ಗೋಧಿ, ರಾಗಿ, ಜೋಳ ಯಾವ್ದು ತಗೊಂಡ್ರು ಅದರಲ್ಲಿ ಮಧುರತೆ ಇದೆ, ಅದರಲ್ಲಿ ಸಿಹಿ ಗುಣ ಇದೆ. ಅದರಲ್ಲಿ ಈ ಕಾರ್ಬೋಹೈಡ್ರೇಟ್ ಎಲ್ಲೆಲ್ಲಿ ಇದೆಯೋ ಅದರಲ್ಲೆಲ್ಲ ಸಿಹಿ ಗುಣ ಇರತ್ತೆ. ಅದು ಕೂಡ ಸಿಹಿನೇ. ಸಿಹಿ ಅಂತಂದ್ರೆ ನೀವು ಪಾಯಸನೇ ತಿನ್ಬೇಕಂತಿಲ್ಲ, ಲಾಡುನೇ ತಿನ್ಬೇಕಂತಿಲ್ಲ, ಹೋಳಿಗೆನೆ ತಿನ್ಬೇಕಂತಿಲ್ಲ. ಬಟ್ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರದಲ್ಲಿ ಬಿಸ್ಕಿಟು, ಬ್ರೆಡ್ಡು, ಬನ್ನು, ಟೋಸ್ಟು, ಚಾಕ್ಲೇಟು, ಮತ್ತಿನ್ನ ಆಹಾರ, ಟೀ, ಕಾಫಿ ಅಂತೂ ಕೇಳೋದೇ ಬೇಡ, ಎಲ್ಲಾದ್ರಲ್ಲೂ ಸಿಹಿ ತಗೊಂಡು ಈ ಎಕ್ಸೆಸಿವ್ ಆದಂತ ಸಿಹಿಯೇ ನಮ್ಮ ಜೀವನವನ್ನ ಕಹಿ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ 40 ನಂತರ ನಾನ್ ಹೇಳೋದೇನಂತಂದ್ರೆ ಎಷ್ಟು ಸಾಧ್ಯನ ಅಷ್ಟು ಸಿಹಿಯಿಂದ ದೂರ ಇರಿ. ಊಟ ಬಿಡೋದ್ ಬೇಡ. ನೀವೇನ್ ಮಾಡ್ತೀರಾ, ಊಟ ಮಿಸ್ ಮಾಡ್ತೀರಾ. ತೂಕ ಕಮ್ಮಿ ಮಾಡ್ಬೇಕಂತಂದ್ರೆ ಊಟ ಬಿಡ್ತೀರಾ, ಶುಗರ್ ಬಂತು ಅಂದ್ರೆ ಊಟ ಬಿಡ್ತೀರಾ, ಅನ್ನ ಬಿಡ್ತೀರಾ. ಆದ್ರೆ ಎಲ್ಲೋ ಪ್ರಸಾದ ಅಂತ ಕೊಟ್ಟಾಗ 1 ಚಮಚ ಪ್ರಸಾದ ತಿಂತೀರಾ. ಆ 1 ಚಮಚ ಪ್ರಸಾದದಲ್ಲಿರುವಂತ ಶುಗರ್ ನಿಮ್ಮ ಅನ್ನದಲ್ಲಿರುವಂತ ಎಷ್ಟು ದಿನದ ಊಟಕ್ಕೆ ಸಮ ಗೊತ್ತಿದ್ಯಾ ನಿಮ್ಗೆ? 1 ವಾರದ ಊಟಕ್ಕೆ ಸಮ. ನೀವೊಂದು ಇಡೀ ವಾರ ಅನ್ನ ತಿಂದಿದ್ರೆ ಎಷ್ಟು ಶುಗರ್ ಬರ್ತಿತ್ತು, ಅಷ್ಟು ಶುಗರ್ ನಿಮಗೆ 1 ಚಮಚ ಪ್ರಸಾದದಲ್ಲೇ ಬಂತು. ಏನ್ ಉಪಯೋಗ ಆಯ್ತು? ಎಲ್ಲರಿಗೆ 20 ಜನಕ್ಕೆ ಚಾ ಮಾಡಿದ್ರು ನಿಮ್ಗೆ ಸ್ಪೆಷಲ್ ಚಪ್ಪೆ ಚಾ ಮಾಡಿಸ್ಕೊಂಡು ಕುಡಿತೀರಾ. ಆಮೇಲೆ ಅಲ್ಲಿ ಪ್ರಸಾದ ನಡೆತಪ್ಪ, ತೊಂದ್ರೆ ಇಲ್ಲ ಅಂತ ಚೂರ್ ಪ್ರಸಾದ ತಿಂದ್ಬಿಡ್ತೀರಾ. ಉಪಯೋಗ ಏನು? ನೀವು ಇಷ್ಟು ಪಥ್ಯ ಮಾಡಿ ಎಷ್ಟು ಅವಾಯ್ಡ್ ಮಾಡಿದ್ರೋ ಅದಕ್ಕಿಂತ ಹೆಚ್ಚು ನೀವು ನಿಮ್ಮ ದೇಹಕ್ಕೆ ಕೊಟ್ಟಾಗಾಯ್ತು. ಈ ತರ ನೀವು ಪದೇ ಪದೇ ಮಾಡ್ತಾ ಹೋದಾಗ ಪ್ಯಾಂಕ್ರಿಯಾಸ್ ಏನ್ ಮಾಡತ್ತೆ ಅಂದ್ರೆ, ನಾನು ಕೊಡೋದಿಲ್ಲ ನಿಂಗೆ ಇನ್ಸುಲಿನ್. ಮೊದ್ಲಾದ್ರೆ ಸರಿ ಇಷ್ಟೇ ಅಲ್ವಾ, ನೀವು ಸರಿ ಪಥ್ಯ ಮಾಡಿದ್ರೆ, ಸರಿಯಾಗಿ ಹೆಚ್ಚಿಗೆ ತರಕಾರಿಗಳನ್ನ ತಿಂದು, ಧಾನ್ಯಗಳನ್ನ ಕಡಿಮೆ ಬಳಸಿ, ಮತ್ತೆ ಸಿಹಿಯನ್ನ ಪೂರ್ತಿ ಅವಾಯ್ಡ್ ಮಾಡಿದ್ರೆ ಶುಗರ್ ಇಂದ ನಿಮ್ಗೆ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಶುಗರ್ ಏನ್ ಪ್ಯಾಂಕ್ರಿಯಾಸ್ ಅಲ್ಲಿ ಕಮ್ಮಿ ಇದ್ರೂನು ಸರಿ, ನಾನು ಇಷ್ಟನ್ನ ಕೊಡ್ತೇನೆ, ನಿಮ್ಮ ಶುಗರ್ ಬ್ಯಾಲೆನ್ಸ್ ಅಲ್ಲಿ ಇರೋ ತರ ನಾನು ಮಾಡ್ತೀನಿ ಅಂತ ಪ್ಯಾಂಕ್ರಿಯಾಸ್ ಕೆಲಸ ಮಾಡ್ತಿರತ್ತೆ. ಆದ್ರೂ ಪದೇ ಪದೇ ನೀವು ಒಂಚೂರು ಬೆಲ್ಲ ತೊಂದ್ರೆ ಇಲ್ಲ, ಸಕ್ಕರೆ ಬೇಡಂತೆ, ಜೇನುತುಪ್ಪ ತೊಂದ್ರೆ ಇಲ್ಲ, ಮತ್ತೊಂದು ತೊಂದ್ರೆ ಇಲ್ಲ ಅಂತ ನೀವು ತಿಂತಾ ಹೋದಾಗ ಆ ಪ್ಯಾಂಕ್ರಿಯಾಸಿಗೆ ಸಿಟ್ಟು ಬರ್ತದೆ. ಹೇಗ್ ನಿಮ್ಗೆ, ನಾನು ಒಬ್ಳು ಬರ್ತೇನೆ ಅಂದಾಗ ಅಡಿಗೆ ಮಾಡ್ತೀರಾ, 400 ಜನ ಕರ್ಕೊ ಬರ್ತೇನೆ ಅಂದ್ರೆ ಕ್ಯಾಟ್ರಿಂಗ್ ಹೇಳ್ತೀರಾ. ಹಾಗೇನೆ ಇನ್ಸುಲಿನ್, ಒಂಚೂರು ಅನ್ನ ತಿಂತಾಳೆ ಅಂದ್ರೆ ಕೊಡ್ತಾರೆ, ಆ ಪ್ಯಾಂಕ್ರಿಯಾಸ್ ಕೊಡತ್ತೆ ಇನ್ಸುಲಿನ್ ಅನ್ನ. ಬಟ್ ದಿನ ಒಂಚೂರು ಬೆಲ್ಲನೂ ತಿನ್ಬೋದು, ಇನ್ನೊಂಚೂರು ತಿನ್ನೋದು, ಚಾನೂ ಕುಡಿಯೋದು, ಎಲ್ಲಾ ಮಾಡೋದು ಅಂತ ಮಾಡ್ತು ಬಂದಾಗ ನಾನ್ ಕೊಡೋದಿಲ್ಲ, ನೀನು ಕ್ಯಾಟ್ರಿಂಗಿಗೆ ಹೇಳ್ದಂಗ ನೀ ಇನ್ಸುಲಿನ್ ಇಂಜೆಕ್ಷನ್ನೇ ತಗೋಬಿಡು, ನಾನ್ ನಿನಗೆ ಇನ್ಸುಲಿನ್ ಕೊಡೋದಿಲ್ಲ ಅಂತ ಹೇಳತ್ತೆ. ಸೊ ಪ್ರತಿಯೊಂದು ಸಿಂಪ್ಟಮ್ಸ್ಗಳು ನಿಮ್ಗೆ ಏನೇನ್ ಈಗ ರೋಗದ ಲಕ್ಷಣಗಳಂತ ಬರ್ತದಲ್ವಾ, ಆ ರೋಗದ ಲಕ್ಷಣಗಳು ನಿಮ್ಮ ವೈರಿಗಳಲ್ಲ, ಅದು ನಿಮ್ಮ ದೇಹದ ಭಾಷೆ. ನಿಮ್ಮ ದೇಹ ನಿಮ್ಮ ಹತ್ರ ಹೇಳ್ಕೊಳ್ತಿದೆ. ಹೇಗೆ ಚಿಕ್ಕ ಮಕ್ಕಳು ಅಳ್ತಾರೆ, ಎಲ್ಲದಕ್ಕೂ ಅಳ್ತಾರೆ. ಆದ್ರೆ ತಾಯಿ ಆದವಳು ಒಂದ್ಸತಿ ಅದಕ್ಕೆ ನಿದ್ದೆ ಬತ್ತಡ ಹೇಳ್ತ್ರಿ, ಆ ಮಗುವನ್ನ ಕರ್ಕೊಂಡೋಗಿ ನಿದ್ದೆ ಮಾಡಿಸ್ತೀರಾ. ಅದೇ ವ್ಯಾವ ಅಂತ ಹೇಳ್ತಾರೆ. ಇನ್ನೊಂದ್ಸತಿ ಟಾಟಾ ಕರ್ಕೊಂಡು ಹೋಗ್ಬೇಕಂತೆ ಅಂತ ಕೊಟ್ಟು ಕಳಿಸ್ತೀರಾ, ಟಾಟಾ ಹೋಗ್ಬೇಕಂತ. ಅದೇ ಮಗು ಇನ್ನೊಮ್ಮೆ ಅತ್ತಾಗ ಇಲ್ಲ ಅದಕ್ಕೆ ಹಾಲ್ ಬೇಕು, ಹಾಲು ಕುಡಿಸ್ತೀನಿ. ಹೀಗೆ ಆ ಮಗು ಅಳೋದು ಒಂದೇ ತರ ವ್ಯಾ ಅಂತ. ಆದ್ರೆ ನೀವು ತಾಯಿ ಆದವ್ರು ಅರ್ಥ ಮಾಡ್ಕೋತೀರಾ ಆ ಮಗು ಯಾಕೆ ಅಳ್ತಾ ಇದೆ, ಆ ಮಗುವಿಗೆ ಏನ್ ಬೇಕು ಅಂತ. ಅದ್ರ ಬದ್ಲು ಮಗುವಿನ ಬಾಯಿಗೆ ಗಮ್ ಟೇಪ್ ಹಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಅಲ್ಲ ಅಲ್ವಾ? ನೀವು ಸಿಂಪ್ಟಮ್ಸ್ ಗಳ ಬಾಯಿ ಮುಚ್ಚಿದ್ರೆ ಅದೇ ಆಗೋದು.
ಈಗ ಕೂದ್ಲು ಉದುರ್ತಾ ಇದೆ, ಹಾ ಕೂದ್ಲಿಗೆ ಎಂತಾರು ಒಂದ್ ಮಾಡಿದ್ರೆ ಆಯ್ತಪ್ಪ, ಇಲ್ಲೆಲ್ಲ ಇಂಜೆಕ್ಷನ್ ತಗೊಂಡಾದ್ರೂ ಸರಿ ಕೂದ್ಲು ಹುಟ್ಟಿಸ್ಕೊಂಡ್ರೆ ಆಯ್ತು ಅಂತಂದ್ರೆ ಇದು ಮಗುವಿನ ಬಾಯಿಗೆ ಗಮ್ ಟೇಪ್ ಹಾಕದಾಗೆ. ಗೊತ್ತಾಯ್ತಾ? ಯಾಕೆ ಅಂತಂದ್ರೆ ಸಿಂಪ್ಟಮ್ಸ್ ಅನ್ನ ಮುಚ್ಚುತ್ತಿದ್ದೀರಾ ನೀವು. ಅಥವಾ ಈ ಕೈ ಕಾಲು ಉರಿ ಬರುತ್ತೆ, ಡಯಾಬಿಟಿಸ್ ನ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ನ್ಯೂರೋಪತಿ ಎಲ್ಲ ಆದಾಗ ಕಾಲ್ ಪಾದ ಎಲ್ಲ ಸಿಕ್ಕಾಪಟ್ಟೆ ಉರಿ ಬರುತ್ತೆ. ಏನಾದ್ರೂ ಮಾಡಿ ಕಾಲ್ ಪಾದ ಉರಿ ಕಮ್ಮಿ ಆದ್ರೆ ಆಯ್ತು ಅಂದ್ರೆ ಅಲ್ಲಿ ಡಯಾಬಿಟಿಸ್ ಕಂಟ್ರೋಲಿಗೆ ಬರೋ ತನಕ ನಿಮ್ಮ ನರಮಂಡಲಕ್ಕೆ, ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ನರಿಶ್ಮೆಂಟ್ ಹೋಗೋ ತನಕ ಕಾಲ್ ಪಾದದ ಉರಿ ಕಮ್ಮಿ ಆಗಲ್ಲ. ಅಷ್ಟಾಗಿ ಆದ್ರೂ ಕೂಡ ಅದು ಜಸ್ಟ್ ಸಿಂಪ್ಟಮ್ಯಾಟಿಕಲಿ ನಿಮ್ಗೆ ಮುಚ್ಚಿಟ್ಟಿರೋದಾಗಿರತ್ತೆ ಬಿಟ್ರೆ, ಅಥವಾ ಮಂಡಿ ಸವಕಳಿಯಾಗಿ ನೋವು ಬರ್ತಿದೆ, ಮಂಡಿ ನೋವಿಗೆ ಒಂದು ಪೇನ್ ಕಿಲ್ಲರ್ ತಗೊಂಡ್ಬಿಟ್ರೆ ಆಯ್ತು, ಆ ಕ್ಷಣಕ್ಕಂತೂ ಗೊತ್ತಾಗೋದಿಲ್ಲ. ಇದು ನುಂಗೋದ್ ಹೇಗೆ? ಮಗುವಿನ ಬಾಯಿಗೆ ಗಮ್ ಟೇಪ್ ಹಾಕಿಟ್ಟಂಗೆ. ಅದ್ರ ಬದಲು ಯಾಕೆ ಬರ್ತಿದೆ? ಇದು ಹಾರ್ಮೋನ್ ಸಮಸ್ಯೆಯಿಂದ ಬರ್ತಿರೋದಾ, ಅಥವಾ ನೀವು ಮಾಡಿದ ಕೆಲಸ, ಈಗೆಲ್ಲ ಕೆಲವ್ರ ಮನೆ ಎಲ್ಲ ಅಟ್ಟದ ಮೇಲೆ ಹತ್ತಿ ಇಳಿದು ದಿವ್ಸಕ್ಕೊಂದು 50 ಸತಿ ಹತ್ತು ಇಳಿದು ಮಾಡ್ತಿರಲ್ಲ, ಅವಾಗ ಏನಾಗುತ್ತೆ? ಸವಕಳಿ ಬಂದಿರತ್ತೆ. ಆ ಸವಕಳಿಯಿಂದ ಬಂದಿರೋದಾ, ಅಥವಾ ಬೇರೆ ಯಾವ್ದಾದ್ರು, ಈಗ ಆಮವಾತ, ಎಷ್ಟೆಷ್ಟೊತ್ತಿಗೋ ಏನೇನೋ ತಿನ್ನೋದು ಉಣ್ಣೋದು ಅಥವಾ ಪದೇ ಪದೇ ತಿಂತಾ ಇದ್ದವ್ರಲ್ಲಿ ಆಮವಾತ ಅಂತ ಬರುತ್ತೆ, ಆ ಆಮದ ಅಂಶದಿಂದ ಬಂದಿರೋದಾ, ಯಾಕೆ ಬಂದಿದೆ ಅನ್ನೋದನ್ನ ನೋಡಿ ಅದನ್ನ ಸರಿಪಡಿಸ್ಕೊಳ್ಬೇಕೆ ಹೊರತಾಗಿ ಕಾಲ್ ನೋವು ಬಂದಿದೆ ಪೇನ್ ಕಿಲ್ಲರ್ ತಿನ್ಬಿಟ್ರೆ ಆಯ್ತು ಕಾಲ್ ನೋವು ಹೋಯ್ತು ಅನ್ನೋದು ಸಿಂಪ್ಟಮ್ಯಾಟಿಕ್ ಅಷ್ಟೇ, ಅದು ನಿಮ್ಗೆ ಸೊಲ್ಯೂಷನ್ ಅನ್ನ ಕೊಡೋದಿಲ್ಲ. ಸೊ 40ರ ನಂತರದಲ್ಲಿ ಎಲ್ಲ ಮಹಿಳೆಯರು ಫಸ್ಟ್ ಮಾಡ್ಕೊಳ್ಬೇಕಾಗಿದ್ದು, ನಿಮ್ಮ ದೇಹವನ್ನ ನಿಮ್ಮ ಮಗುವಿನ ತರ ಟ್ರೀಟ್ ಮಾಡಿ. ಹೇಗ್ ನಿಮ್ ಮಗು ಮಾಡೋ ಎಲ್ಲ ಕಾಟ ನೀವು ಸಹಿಸ್ಕೊತಿರೋ ಹಾಗೆ ಈ ದೇಹ ಕೊಡೋ ಕಾಟವನ್ನು ಕೂಡ ಟೆನ್ಷನ್ ಮಾಡ್ಕೊಳ್ದೆ ಸಹಿಸ್ಕೊಳ್ಳಿ. ಅದು ಏನ್ ಕೊಡ್ತಿದೆ, ಯಾಕೆ ಈ ಸಿಂಪ್ಟಮ್ ಅನ್ನ ಕೊಡ್ತಿದೆ ಅಂತ ಆ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಿ. ಆ ಭಾಷೆ ಒಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಆಗ ನಿಮ್ಗೆ ಸುಲಭ ಆಗತ್ತೆ. ಈ ಬರೋ ಸಮಸ್ಯೆಯನ್ನ ಎದುರಿಸ್ಲಿಕ್ಕೆ, ಬಂದಿರೋಂತಹ ಏನೇನ್ ನೋವುಗಳಿದೆ ಅದನ್ನ ಎದುರಿಸ್ಲಿಕ್ಕೆ ನಿಮ್ಗೆ ಸುಲಭ ಆಗತ್ತೆ. ಗೊತ್ತಾಯ್ತಾ? ಎಂತಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಯಾಕಂದ್ರೆ ಇದು ಬರೀ ಒಂದ್ ಸೈಡ್ ಬೇಡ. ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಮಾತಾಡ್ಬೋದು. ಥೈರಾಯ್ಡ್ ಸಮಸ್ಯೆ ಅಂತ ಬಂದಾಗ ಇಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಅಂತ ಆಯುರ್ವೇದದ ಪ್ರಕಾರ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದನ್ನ ರಸಧಾತುಗತ ರೋಗ ಅಂತ ಹೇಳ್ತೀವಿ. ರಸಧಾತು ಏನು? ನಮ್ಮ ದೇಹದಲ್ಲಿ 7 ಧಾತುಗಳಿದಾವೆ, ಸಪ್ತ ಧಾತುಗಳು: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈ 7 ಧಾತುಗಳಲ್ಲಿ ಮೊದಲನೇದೇ ರಸಧಾತು. ರಸಧಾತು ಹೇಗೆ ಅಂತಂದ್ರೆ, ಈಗ ನೀವು ಊಟ ಮಾಡ್ತೀರಾ, ಊಟ ಮಾಡಿದ್ದು ಜೀರ್ಣ ಆಗತ್ತೆ, ಜೀರ್ಣ ಆದ್ಮೇಲೆ ಅದು ರಸಧಾತುವಾಗಿ ಪರಿವರ್ತನೆ ಆಗತ್ತೆ. ಅದು ಧಾತ್ವಾಗ್ನಿಯಿಂದ. ಊಟ ಮಾಡಿದ್ದು ಜೀರ್ಣ ಆಗೋದು ಜಾಠರಾಗ್ನಿಯಿಂದ. ಆದ್ರೆ ಜಾಠರಾಗ್ನಿಯ ನಂತರದಲ್ಲಿ ಜೀರ್ಣ ಆದದ್ದು ಮೈಗೆ ಹತ್ಬೇಕಲ್ಲ. ಮೈಗೆ ಹತ್ತೋದು ಅಂತಂದ್ರೆ ಏನು? ಆ ಆಹಾರ ದೇಹದ ಅಂಗಾಂಗಗಳಾಗಿ ಪರಿವರ್ತನೆ ಆಗೋದು, ಅದನ್ನ ರಸಧಾತು ಅಂತ ಹೇಳ್ತೀವಿ. ಮೊದಲು ಉತ್ಪತ್ತಿ ಆಗುವ ಧಾತು ರಸಧಾತು. ಎಲ್ಲ ಹಾರ್ಮೋನ್ಸ್ಗಳು ಕೂಡ ರಸಧಾತುವಿಗೆ ಸಂಬಂಧಪಟ್ಟಿದ್ದು. ನಮ್ಮ ಧಾತ್ವಾಗ್ನಿ ಮಂದ ಆದಾಗ ಕೂಡ ಹಾರ್ಮೋನಲ್ ವೇರಿಯೇಷನ್ಸ್ ಆಗತ್ತೆ. ಅಂಡ್ ಈ ರಸಧಾತು ಹಾಳಾಯ್ತು ಅಂತಂದ್ರೆ ಮುಂದಿನ ಎಲ್ಲದೂ ಕೂಡ ನೀವು ನೋಡ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಂದವರಲ್ಲಿ ನೆಕ್ಸ್ಟ್ ರಕ್ತಧಾತು ಇರೋದು. ಹಿಮೋಗ್ಲೋಬಿನ್ ಲೋ ಆಯ್ತು, ಹಿಮೋಗ್ಲೋಬಿನ್ ಸಮಸ್ಯೆ ಅಂತ ಎಲ್ಲ ಕೇಳಿರ್ತೀರಾ. ಯಾಕೆ ಬರುತ್ತೆ? ಯಾಕಂದ್ರೆ ರಸಧಾತು ಹಾಳಾದ್ರೆ, ಗದ್ದೆಲೆಲ್ಲ ಮೊದ್ಲು ನೀರ್ ಬಿಟ್ಕೊಡ್ತಿದ್ರು, ನೋಡಿದ್ರ? ಒಂದ್ ಗದ್ದೆ, ಈಗ ಮೊದ್ಲು ಎಲ್ಲಿಂದನೋ ಹಳ್ಳ ಹರಿದು ಬರೋದು, ಮೊದ್ಲೊಂದು ಗದ್ದೆ ಅವನು ಪೂರ್ತಿ ನೀರು ತುಂಬಿಸ್ಕೊಂಡು ಬಿಡ್ತಿದ್ದ, ಆಮೇಲೆ ಇವನ್ ತುಂಬಿಸ್ಕೊಂಡು ನೆಕ್ಸ್ಟ್ ಗದ್ದೆ. ನೆನ್ಪಿದ್ಯಾ ನಿಮ್ಗೆ? ಆಯುರ್ವೇದದಲ್ಲೂ ಕೂಡ ಇದೇ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಹೇಗೆ ಒಂದು ಗದ್ದೆ ತುಂಬಿಸ್ಕೊಂಡು ಇನ್ನೊಂದು ಗದ್ದೆ ನೀರ್ ಬಿಡ್ತಾರೋ ಅದೇ ತರ ಧಾತುಗಳು ಕೂಡ ಒಂದೊಂದಾದ್ಮೇಲೆ ಇನ್ನೊಂದು ಧಾತುವಿಗೆ ಅದು ಆಹಾರವನ್ನ ಕೊಡುವಂಥದ್ದು. ರಸಧಾತು ಸಂಪೂರ್ಣವಾಗಿ ಆಹಾರ ತಗೊಂಡ್ಮೇಲೆ ಮಾತ್ರ ರಕ್ತಧಾತುವಿಗೆ ಕೊಡತ್ತೆ. ಬಟ್ ನಿಮ್ಮಲ್ಲಿ ರಸಧಾತುವಿನಲ್ಲೇ ಸಮಸ್ಯೆ ಇದ್ರೆ, ರಸಧಾತುವಿನಲ್ಲೇ ತೊಂದರೆ ಇದ್ರೆ ಅದು ರಕ್ತಧಾತುವಿಗೆ ಆಹಾರವನ್ನ ಬಿಡೋದಿಲ್ಲ. ಆಗ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗೋದು, ಕಡಿಮೆ ಆಗೋದು, ಇಂಥ ಸಮಸ್ಯೆಗಳು ಶುರುವಾಗತ್ತೆ. ಆ ರಕ್ತಧಾತುವಿನ ಸಮಸ್ಯೆ ಬಂದ ತಕ್ಷಣನೇ ಹೇರ್ ಫಾಲು ಸ್ಟಾರ್ಟ್. ಅದಕ್ಕಾಗಿ ಥೈರಾಯ್ಡ್ ಇರುವವರಲ್ಲಿ ಕೂದಲಿನ ಸಮಸ್ಯೆ ಬರುತ್ತೆ. ಯಾಕೆ ಅಂತಂದ್ರೆ ಆ ರಕ್ತಕ್ಕೆ ಬೇಕಾಗುವಂತ ನರಿಶ್ಮೆಂಟ್ ಹೋಗಕ್ಕೆ ಬಿಡೋದಿಲ್ಲ. ರಸ, ರಕ್ತ, ಮಾಂಸ, ನೆಕ್ಸ್ಟ್ ಬರೋದೇ ಮಾಂಸಧಾತು. ನಿಮ್ಮ ದೇಹದ ಮಾಂಸಖಂಡಗಳ ಶಕ್ತಿ ಕಡಿಮೆ ಆಗತ್ತೆ. ಉದಾಹರಣೆಗೆ ಈಗ ಜಾಯಿಂಟ್ ಸ್ಟೆಬಿಲಿಟಿ ಅಂತ ಹೇಳ್ತೇವೆ. ಈಗ ನಾನು ತುಂಬಾ ಹೊತ್ತು ನಿಂತಿದ್ದೇನೆ ಅಥವಾ ಹೀಗೆ ನೇರವಾಗಿ ಕೂತಿದ್ದೇನೆ ಅಂತಂದ್ರೆ ಈ ಬೆನ್ನು ಹುರಿಯ ಅಕ್ಕಪಕ್ಕ ಮಾಂಸಖಂಡಗಳಿರತ್ತೆ. ಅಥವಾ ತುಂಬಾ ಹೊತ್ತು ನೀವು ನಿಂತು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಈ ಮಂಡಿಯನ್ನ ತೊಡೆ ಮತ್ತು ಕಾಫ್ ಮಸಲ್, ಮೀನಖಂಡ ಅಂತ ಹೇಳ್ತೀವಲ್ವಾ, ಈ 2 ಮಾಂಸಖಂಡಗಳು ಹಿಡಿದಿಟ್ಕೊಂಡಿರತ್ತೆ. ನಿಮ್ಮ ತೊಡೆ ಮತ್ತು ಮೀನಖಂಡ ಗಟ್ಟಿ ಇದ್ರೆ ಮಾತ್ರ ಮಂಡಿಯಲ್ಲಿ ಸ್ಟ್ರೆಂಗ್ತ್. ಈ ಮಂಡಿ ವೀಕ್ ಆಗಕ್ಕೆ ಒಂದೊಂದ್ಸತಿ ನೀವು ನಡೀತಿರುವಾಗ್ಲೇ ಬಿದ್ದೋದಂಗ ಆಗೋದು,
ಕಾಲ್ ಜಾರೋದಂಗ ಆಗೋದು, ಅಥವಾ ಅಯ್ಯೋ ಸಟಕ್ಕನ್ ಕಾಲೇನೋ ಆಗ್ಬಿಡ್ತದೆ, ಕುತ್ಕೊಳ್ಬೇಕು ಒಂದ್ಸತಿ, ಮಂಡಿ ಎಲ್ಲ ಹಿಂಗೆ ಜೋತಾಡ್ದಂಗ ಅನಿಸ್ತದೆ ಅಂದ್ರೆ ಆ ಫೀಲ್ ಬರುತ್ತೆ ನಿಮ್ಗೆ. ನೋಡಕ್ ಹಿಂಗೆ ಇರತ್ತೆ, ಸರಿ ಇರತ್ತೆ, ಆದ್ರೆ ಎಷ್ಟೊಂದು ಸತಿ ಮಂಡಿ ತೂಕ ತಗೊಳ್ಳೋದೇ ಇಲ್ಲ, ನಿಲ್ಲಕ್ ಆಗದೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಬರುತ್ತೆ. ಅದ್ ಯಾವಾಗ? ಮಾಂಸ ಧಾತುವಿನಲ್ಲಿ ಕ್ಷೀಣತೆ ಆದಾಗ, ಮಾಂಸ ಖಂಡಗಳಲ್ಲಿ ಶಕ್ತಿಯ ಕೊರತೆ ಆದಾಗ ನಿಮ್ಮ ಎಲ್ಲಾ ಜಾಯಿಂಟ್ಸ್ ಗಳು ಲೂಸ್ ಅನ್ಸುತ್ತೆ. ಬಾಡಿಯಲ್ಲಿ ಎಲ್ಲ ಕೈ, ಬೆನ್ನು, ಕಾಲು, ಸೊಂಟ ಎಲ್ಲ ಜಾಯಿಂಟ್ಸ್ ಗಳು ಲೂಸ್ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ಕೂಡ ಥೈರಾಯ್ಡ್ ಇಂದ ಆಗ್ಬಹುದು. ಅಂಡ್ ಮಾಂಸಧಾತುವಿನಲ್ಲಿ ಕ್ಷೀಣತೆ ಆಯ್ತು, ಅದರ ನಂತರ ಬರೋದು ಮೇಧಧಾತು. ಮೇಧಧಾತು ಅಂತಂದ್ರೆ ಕೊಬ್ಬು. ಒಂದೇ ಕೊಬ್ಬಿನ ಎಕ್ಸೆಸಿವ್ ಶೇಖರಣೆ, ಇಲ್ಲ ಕೊಬ್ಬಿನ ಎಕ್ಸೆಸಿವ್ ರಿಡಕ್ಷನ್. ಒಂದೇ ಕೊಬ್ಬಾದ್ರೆ ಫುಲ್ ದೇಹ ಹೆಂಗೆ, ನೀವ್ ಅದೇ ಹೇಳ್ತೀರಾ, ನಾನು ಇಷ್ಟೇ ತಿನ್ನೋದೇ ಇಲ್ಲ, ಅನ್ನ ಅಂತೂ ಬಿಟ್ಟು ಎಷ್ಟು ವರ್ಷ ಆಯ್ತು, ಆದ್ರೂ ನನ್ಗೆ ತೂಕ ಹೀಗೆ ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ. ಯಾಕಂದ್ರೆ ಇಲ್ಲಿ ಮೇಧೋಧಾತುವಿನ ವೃದ್ಧಿ ಆಗಿರತ್ತೆ. ಅಥವಾ ಕೆಲವರು ಥೈರಾಯ್ಡ್ ಬಂದ್ಮೇಲಿಂದ ಮೇಡಮ್ ತೂಕನೇ ಹೆಚ್ಚಾಗೋದಿಲ್ಲ, ಎಷ್ಟು ತಿಂದೆ, ಬಾದಾಮಿ ತಿಂದೆ, ಖರ್ಜೂರ ತಿಂದೆ, ಏನೇನೆಲ್ಲ ಹೇಳದ್ ಮನೆ ಮದ್ದೆಲ್ಲ ಮಾಡ್ದೆ, ತಣ್ಣೆ ಅನ್ನನೂ ಕಲ್ಸ್ಕೊಂಡ್ ತಿಂದೆ, ಆದ್ರೆ ತೂಕ ಹೆಚ್ಚಾಗ್ತಾ ಇಲ್ಲ. ಎರಡೂ ಕೂಡ ಕೆಟ್ಟದ್ದೇ. ತೂಕ ಅತಿಯಾಗಿ ಹೆಚ್ಚಾಗೋದು ಕೆಟ್ಟದ್ದೇ, ತೂಕ ಅತಿಯಾಗಿ ಕಡಿಮೆ ಆಗೋದು ಕೆಟ್ಟದ್ದೇ. ಅಂದ್ರೆ ಅಲ್ಲಿ ಮೇಧೋಧಾತು, ಇದಕ್ಕೆ ಕೂಡ ರಸಧಾತುವಿನಿಂದಾನೇ ಕಾರಣ. ಮೊದಲನೇ ಗದ್ದೆಯವನ್ನ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ನೀವೇನ್ ಮಾಡ್ತೀರಾ? ತೂಕ ಕಮ್ಮಿ ಆಗ್ಲಿಕ್ಕೆ ಅಂತ ಆ ತೂಕ ಕಮ್ಮಿ ಆಗುವಂತ ಮೆಡಿಸಿನ್ ತಿನ್ನೋದು, ಗುಳಿಗೆ ತಿನ್ನೋದು, ಅಥವಾ ಬರೀ ವ್ಯಾಯಾಮ ಅಷ್ಟೇ ಮಾಡ್ಬಿಟ್ರೆ ಎಲ್ಲ ಆಗತ್ತೆ ಅಂತ ಅಂದ್ಕೊಳ್ಳೋದು. ಈಗ 4ನೇ ಗದ್ದೆ, ಈಗ ರಸ, ರಕ್ತ, ಮಾಂಸ, ಮೇಧ ಅನ್ನೋದು 4ನೇ ಗದ್ದೆ ಆಯ್ತಾ? ಆ ಮೇಧ ಅನ್ನೋ ಗದ್ದೆಯಲ್ಲಿ ನೀರಿಲ್ಲ ಅಥವಾ ನೀರು ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ನೀವು 3ನೇ ಗದ್ದೆಯವನ್ನ ಬೈದ್ರೆ ಏನ್ ಪ್ರಯೋಜನ? ಇಲ್ಲಿ ಮೊದಲನೇ ಗದ್ದೆಯವನ್ನೇ ಬಿಡ್ಲಿಲ್ಲ, ಅವಾಗ 3ನೇ ಗದ್ದೆಯವನ್ನ ಎಂತಾರು ಮಾಡ್ಲಿಕ್ಕೆ ಆಗ್ತದೆಯಾ? ಇಲ್ಲ. ನೀವು ಮಾತಾಡೋದಾದ್ರೆ ಮೊದಲನೇ ಗದ್ದೆಯವನ ಹತ್ರ ಮಾತಾಡಿ ಬಗೆಹರಿಸ್ಕೊಳ್ಬೇಕು. ಮರೆಯ ಬಿಡು ನೀನು ನೀರನ್ನ, ಇಲ್ಲೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ. ಅದ್ರ ಬದಲು ನಿಮ್ ಪಕ್ಕದಲ್ಲಿದ್ದ ಗದ್ದೆ ಹತ್ರ ಮಾತಾಡಿದ್ರೆ ವೇಸ್ಟ್. ಹಾಗೇನೆ ನೀವೆಷ್ಟೇ ವೇಟ್ ಲಾಸ್ ಪ್ರಾಡಕ್ಟ್ಸ್ ಅನ್ನ ತಗೊಂಡ್ರು, ಏನೇನೋ ಆ ಪೌಡರ್, ಈ ಪೌಡರ್, ಆ ಟ್ಯಾಬ್ಲೆಟ್, ಈ ಟ್ಯಾಬ್ಲೆಟ್ ಎಂತ ತಿಂದ್ರು ಕೂಡ ನಿಮ್ಮ ರಸಧಾತು ಸರಿ ಆಗೋ ತನಕ, ನಿಮ್ಮ ಧಾತ್ವಾಗ್ನಿಯನ್ನ ಸರಿಪಡಿಸ್ಕೊಳ್ಳೋ ತನಕ ಆ ವೇಟ್ ಗೇನ್ ಅಥವಾ ವೇಟ್ ಲಾಸ್ ಯಾವುದು ಪರ್ಮನೆಂಟ್ ಆಗಿ ನಿಮ್ಮಲ್ಲಿ ಇರಲ್ಲ. ಅದು ಹಾಳಾಗ್ತಾನೆ ಇರತ್ತೆ, ಇನ್ನಷ್ಟು ತೊಂದ್ರೆನೆ. ಅಲ್ಲಿ ನಿಲ್ಲಿಲ್ಲ, ಮೂಳೆಗಳು ವೀಕ್ ಆಗತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡ್ಸಿದ್ರೆ ವಿಟಮಿನ್ D3 ಕಡಿಮೆ ತೋರ್ಸತ್ತೆ, ಮೂಳೆಗಳಲ್ಲಿ ಶಕ್ತಿನೇ ಇಲ್ಲ, ಪಾದ ನೋವು ಬರುತ್ತೆ, ಹಿಮ್ಮಡಿ ನೋವು ಬರುತ್ತೆ. ಇದು ಅಸ್ಥಿ ಧಾತು. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ. ಯಾವಾಗ ನಿಮ್ಮಲ್ಲಿ ಕೊಬ್ಬಿನ ಅತಿಯಾದ ಶೇಖರಣೆ ಅಥವಾ ಅತಿ ಕಡಿಮೆ ಶೇಖರಣೆ ಆಯ್ತೋ ಅಲ್ಲಿಗೆ ಅಸ್ಥಿ ಧಾತುವು ಹಾಳಾಯ್ತು. ಅಸ್ಥಿ ಧಾತು ಹಾಳಾದ್ರೆ ಸುಮ್ನೆ ಕೂತ್ಕೊಳ್ಳಿಲ್ಲ, ಅದಕ್ಕೆ ಉಪಧಾತುಗಳಿದಾವೆ. ಉಗುರು, ಹಲ್ಲು, ಕೂದಲು ಹಾಳಾಗತ್ತೆ. ಯಾರ್ಯಾರಲ್ಲಿ ಮೂಳೆಗಳಲ್ಲಿ ವೀಕ್ನೆಸ್ ಇದೆ ಅವರ ಉಗುರಿನ ಆರೋಗ್ಯ, ಕಾಲು ಪದೇ ಪದೇ, ಎಷ್ಟೊಂದ್ ಜನ ನೀವ್ ಅನ್ಕೊಂಡಿರ್ತೀರ, ಮೊದ್ಲೆಲ್ಲ ಆದ್ರೆ ನೀರಲ್ಲೇ ಇರ್ತಿದ್ವಿ, ನೀರಲ್ಲಿ ಕೆಲಸ ಮಾಡ್ತಿದ್ವಿ, ಈಗಂತೂ ನೀರಲ್ಲಿ ಇರಲ್ಲ, ಗದ್ದೆಗೆ ಹೋಗಲ್ಲ, ಆದ್ರೂ ಉಗುರು ಹಾಳಾಗತ್ತೆ, ಉಗುರು ಕೀಲಾಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಅಸ್ಥಿ ಧಾತು ಹಾಳಾಗಿದೆ. ಉಗುರು ಕೀಲು ಅನ್ನೋದು ಒಂದು ಲಕ್ಷಣ. ದೇಹ ನಿಮ್ಮ ಹತ್ರ ಹೇಳ್ತಾ ಇದೆ, ನನ್ನ ಮೂಳೆ ಸರಿ ಇಲ್ಲ, ಮೂಳೆ ಹಾಳಾಗಿದೆ ಅಂತ ದೇಹ ಹೇಳ್ತಾ ಇದೆ. ಹಲ್ಲು ಪದೇ ಪದೇ ರೂಟ್ ಕೆನಾಲ್, ಇನ್ನೊಂದು ಡೆಂಟಿಸ್ಟ್ ಹತ್ರ ಹೋಗೇ ಮುಗಿಯೋದಿಲ್ಲ. ಎಷ್ಟು ಹೋದ್ರೂ ಮತ್ತೆ ಮತ್ತೆ ಹಲ್ಲಿನ ಸಮಸ್ಯೆಗಳು ಬರೋದು. ಹಲ್ಲಿನ ಸಮಸ್ಯೆ ಅಲ್ಲ, ಅದು ಮೂಳೆಗಳಲ್ಲಿ ವೀಕ್ನೆಸ್. ಯಾಕಂದ್ರೆ ಹಲ್ಲು ಅನ್ನುವಂಥದ್ದು ಮೂಳೆಯ ಉಪಧಾತು, ಅಸ್ಥಿ ಧಾತುವಿನ ಉಪಧಾತು ಹಲ್ಲು. ಹಾಗೆ ಕೂದಲು, ನಾವ್ ಎಂತೆಂತ ಹೇರ್ ಆಯಿಲ್ ಮಾಡಿದ್ರು, ಎಂತ ಹಚ್ಚಿದ್ರು ಕೂದಲು ಉದುರ್ತಾನೆ ಇದೆ, ಬಾಚದಾಗೆಲ್ಲ ಕಿತ್ ಬರ್ತಾ ಇದೆ, ಎಷ್ಟಿಷ್ಟು ಬರ್ತದೆ, ಆ ಚೀಲ ಎಲ್ಲ ತುಂಬೋಗ್ತಿದೆ ಮನೆಯಲ್ಲಿ ಅಂತಂದ್ರೆ ಅಲ್ಲಿ ಅಸ್ಥಿ ಧಾತು. ನೀವು ಯೋಚನೆ ಮಾಡ್ಬೇಕಾಗಿರೋದು ನಿಮ್ಮ ಮೂಳೆಯನ್ನ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋ ಬಗ್ಗೆ ಹೊರತಾಗಿ ಬರೀ ಕೂದ್ಲಿಗೆ ಆ ಪ್ಯಾಕು, ಈ ಪ್ಯಾಕು, ಆ ಎಣ್ಣೆ ಎಂತ ಹಚ್ಚಿದ್ರು ತಾತ್ಕಾಲಿಕ. ಹೊಟ್ಟೆಯಲ್ಲಿ ಸರಿ ಆಗ್ಬೇಕು, ಹೊಟ್ಟೆಗೆ ತಗೊಳ್ಳೋದನ್ನ ನಾವು ನೋಡ್ಬೇಕು. ಹೀಗೆ ಅಷ್ಟೇ ಅಲ್ಲದೆ ಅದರ ನಂತರ ಬರದೆ ಮಜ್ಜ ಮತ್ತು ಶುಕ್ರ. ಮಜ್ಜ ಅಂದ್ರಾಗ ಬೋನ್ ಮ್ಯಾರೋ, ಅದು ರಕ್ತ ಉತ್ಪತ್ತಿ ಆಗೋ ಕ್ವಾಲಿಟಿಯನ್ನ ಹಾಳು ಮಾಡುತ್ತೆ. ಶುಕ್ರ ಧಾತು ಅಂದಾಗ ನಮ್ಮ ಫರ್ಟಿಲಿಟಿ, ಅಂದ್ರೆ ಈಗ ಇತ್ತೀಚಿನ ದಿನದಲ್ಲಿ ನೀವು ನೋಡ್ಬೋದು ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಮಕ್ಕಳಾಗೋದಿಲ್ಲ ಅಂದ್ರೆ ಗರ್ಭಕೋಶ ಸಮಸ್ಯೆ ಅಲ್ಲ, ಎಲ್ಲ ಟೆಸ್ಟ್ ಮಾಡಿದ್ರು ನಾರ್ಮಲ್ಲು, ಆದ್ರೆ ಥೈರಾಯ್ಡ್ ಇದೆ ಅಂತೆ ಮಕ್ಕಳಾಗ್ತಾ ಇಲ್ವಂತೆ. ಥೈರಾಯ್ಡು ಮೊದಲನೇ ಗದ್ದೆ, ಫರ್ಟಿಲಿಟಿ ಲಾಸ್ಟ್ ಗದ್ದೆ, 7ನೇ ಗದ್ದೆ. ಸೊ 7ನೇ ಗದ್ದೆಗೆ ಸಮಸ್ಯೆ ಆಗಿದೆ ಅಂತ ನೀವು 7ನೇ ಗದ್ದೆಗೆ ಎಷ್ಟು ಮಣ್ಣು ಗೊಬ್ಬರ ಎಂತ ವ್ಯವಸ್ಥೆ ಮಾಡಿದ್ರು ಕೂಡ ಈ ರಸಧಾತುವಿನಿಂದ ಅದು ಬಿಟ್ಟಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಇನ್ಫರ್ಟಿಲಿಟಿ ಟ್ರೀಟ್ ಮಾಡಕ್ ಆಗಲ್ಲ. ಹಾಗಾಗಿ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಮಕ್ಕಳಾಗ್ಲಿಕ್ಕೆ ಕಷ್ಟ ಆಗೋದು ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಾಮಾನ್ಯ ಆಗ್ಬಿಟ್ಟಿದೆ ಅಲ್ವಾ. ಮೊದಲೆಲ್ಲ ನೋಡಿ, ನೀವು ಸಣ್ಣವರಿದ್ದಾಗ ಆ ಬಂಜೆ ಅನ್ನುವಂತ ಶಬ್ದ ಎಷ್ಟು ದೊಡ್ಡದಿತ್ತಲ್ವಾ.
ಒಂಥರ ಈಗ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಈಗ ಟೆರರಿಸ್ಟ್ ಹೇಳಿದ್ರೆ ಎಷ್ಟು ದೊಡ್ಡ ಭಯಾನಕ ಶಬ್ದನೋ ಅವಾಗ ಹಾಗೆ ಎಲ್ಲಾದ್ರೂ ನನ್ನನ್ನ ಬಂಜೆ ಅಂತ ಅಂದ್ಬಿಟ್ರೆ, ನಾನ್ ಬಂಜೆ ಅಂತ ಆಗ್ಬಿಟ್ರೆ ಅಂತ ಅಷ್ಟು ದೊಡ್ಡ ಟ್ಯಾಗ್ ಲೈನ್ ಇತ್ತು. ಈಗ ಆ ಶಬ್ದನೇ ಇಲ್ಲ, ಶಬ್ದ ಅಸ್ತಿತ್ವದಲ್ಲೇ ಇಲ್ಲ. ಯಾಕೆ ಹೇಳಿ? ಮನೆಯಲ್ಲಿ ನಾವು ನಮ್ಮ ಕಣ್ಣು ಮುಂದೆ ನಮ್ಮ ಸುತ್ತಮುತ್ತಲು ಎಷ್ಟೊಂದು ಜೋಡಿಗಳು, ಎಷ್ಟೊಂದು ಮಹಿಳೆಯರು ಮಕ್ಕಳನ್ನ ಪಡೆಯುವಲ್ಲಿ ಕಷ್ಟವನ್ನ ಅನುಭವಿಸೋದನ್ನ ನೋಡ್ತಿದೀವಿ. ಹಾಗಾಗಿ ಈಗ ಆ ಬಂಜೆ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಬಂಜೆ ಅನ್ನೋ ಶಬ್ದನೇ ಇಲ್ಲ ಇವಾಗ. ಬಿಕಾಸ್ ಅದು ಅಷ್ಟು ಸಾಮಾನ್ಯ ಆಗ್ಬಿಟ್ಟಿದೆ. ಅಷ್ಟೊಂದು ಪುರುಷ ಬಂಜೆತನವೂ ಹೌದು, ಸ್ತ್ರೀ ಬಂಜೆತನವೂ ಹೌದು, ಎರಡೂ ಕೂಡ ಶುಕ್ರ ಧಾತುವಿಗೆ ಸಂಬಂಧಪಟ್ಟಿದ್ದು. ಸೊ ಥೈರಾಯ್ಡ್ ಅಂದ್ರೆ ಯಾಕೆ ಇಷ್ಟು ಹೆದರ್ಸ್ತಾರೆ, ಅಥವಾ ಥೈರಾಯ್ಡ್ ಬಂದ ತಕ್ಷಣ ಗುಳಿಗೆ ತಗೋ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಥೈರಾಯ್ಡ್ ಸರಿ ಪಡಿಸ್ಕೊಂಡಿಲ್ಲ ಅಂತಂದ್ರೆ ಈ ಎಲ್ಲ ಧಾತುಗಳು ಹಾಳಾಗತ್ತೆ. ನಿಮ್ಮಲ್ಲಿ ಯಾರ್ಯಾರು ಥೈರಾಯ್ಡ್ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ನೀವೆಲ್ಲ ಇದಕ್ಕೆ ರಿಲೇಟ್ ಮಾಡ್ಕೋಬಹುದು. ನಾನು ಹೇಳಿರೋ ಇದ್ರಲ್ಲಿ ಎಷ್ಟೋ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಇರತ್ತೆ. ಯಾಕಂತಂದ್ರೆ ಆ ಥೈರಾಯ್ಡ್ ಸಮಸ್ಯೆನ ಸರಿಪಡಿಸ್ಕೊಳ್ದಿದ್ರೆ ಈ ಎಲ್ಲ ಧಾತುಗಳು ಹಾಳಾಗ್ತಾ ಬರುತ್ತೆ. ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಬರೋದು ಧಾತ್ವಾಗ್ನಿಯಿಂದ. ಇಲ್ಲ, ಅಲ್ಲಿ ಧಾತ್ವಾಗ್ನಿಯನ್ನ ಸರಿಪಡಿಸ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಈಗ ನನ್ನ ಹತ್ರ ಒಂದಿಷ್ಟು ಈಗ ಡಾಲರ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಡಾಲರ್ಸ್ ಅಮೆರಿಕಾದಿಂದ ತಂದ ಡಾಲರ್ಸ್ ಇದೆ, ನನ್ನ ರಾಶಿ ಇದೆ, ಒಂದ್ ಚೀಲ ತುಂಬಾ ಇದೆ. ನಾನ್ ನಿಮ್ಮನೆಗೆ ಬಂದು ವ್ಯವಹಾರ ಮಾಡ್ಬೇಕಂತಂದ್ರೆ ಅದು ನಡೆಯಲ್ಲ. ಆ ಡಾಲರ್ಸ್ಗಳಿಲ್ಲಿ ಬರೀ ಹಾಳೆ ಅಷ್ಟೇ. ಅದಕ್ಕೆ ಒಬ್ಬ ಅಲ್ಲಿ ಕನ್ವರ್ಟ್ ಮಾಡ್ಕೊಡೋರು ಇರ್ತಾರೆ. ಪೈ ಅಂಗಡಿಗೆ ಹೋಗ್ಬೇಕು, ಕನ್ವರ್ಟ್ ಮಾಡ್ಕೋಬೇಕು, ರುಪೀಸ್ ಅನ್ನ ತಗೋಬರ್ಬೇಕು, ಅವಾಗಷ್ಟೇ ಅದ್ರ ಬಳಕೆ ಅಲ್ವಾ. ಹಾಗೆ ಡಾಲರ್ಸ್ ಎಷ್ಟು ಇಟ್ಕೊಂಡ್ರು ಎಂತ ಮಾಡೋದು? ಅಲ್ಲಿ ಒಬ್ಬ ಯಾರಾದ್ರೂ ಗೂಡಂಗಡಿಗೆ ಹೋದ್ರೆ ಇದೆಲ್ಲ ಇಲ್ಲಿ ನಡೆಯೋದಿಲ್ರಿ, ನಮ್ಮ ರುಪೀಸ್ ತಗೋಬನ್ನಿ ಅಂತ ಹೇಳ್ತಾರೆ ಅಲ್ವಾ. ಹಾಗೇನೆ ಧಾತ್ವಾಗ್ನಿ ಸರಿ ಇಲ್ಲದಿದ್ದಾಗ ಥೈರಾಯ್ಡ್ ಅಲ್ಲಿ ವೇರಿಯೇಷನ್ ಯಾಕೆ ಬರುತ್ತೆ ಅಂತಂದ್ರೆ, ನೀವು ತಿಂದಂತ ಆಹಾರ ಆ ಡಾಲರ್ಸ್ ಅಲ್ಲಿ ಸಿಕ್ಕಂಗಿರತ್ತೆ, ಅದು ರುಪೀಸಿಗೆ ಕನ್ವರ್ಟ್ ಆಗಲ್ಲ. ರುಪೀಸಿಗೆ ಕನ್ವರ್ಟ್ ಆಗದೆ ಇದ್ದಾಗ ಅದು ದೇಹದಿಂದ ಎಕ್ಸೆಪ್ಟ್ ಆಗಲ್ಲ. ಹಾಗಾಗಿ ಇಲ್ಲಿ ಧಾತ್ವಾಗ್ನಿಯನ್ನ ಸರಿಪಡಿಸ್ಕೊಳ್ಬೇಕು. ನೀವು ತಿಂದಂತ ಆಹಾರ ರಸಧಾತುವಾಗಿ ಪರಿವರ್ತನೆ ಆಗೋ ರೀತಿಯಲ್ಲಿ ಔಷಧಿಯನ್ನ ತಗೋಬೇಕು. ಆಯುರ್ವೇದದಲ್ಲಿ ಔಷಧಿ ಕೊಟ್ರೆ ನಿಮ್ಗೆ ಆ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಾಗ್ಲಿಕ್ಕೆ ಅಥವಾ ಕಡಿಮೆ ಆಗ್ಲಿಕ್ಕೆ ಕೊಡೋದಲ್ಲ. ಆಯುರ್ವೇದದ ಪ್ರಕಾರ ಚಿಕಿತ್ಸಾ ಪದ್ಧತಿಯಲ್ಲಿ ಏನಿದೆ, ಅಲ್ಲಿ ಧಾತ್ವಾಗ್ನಿಯನ್ನ ಸರಿಪಡಿಸ್ಲಿಕ್ಕೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡೋ ರೀತಿಯಲ್ಲಿ ಅದ್ ಮಾಡತ್ತೆ. ಹೆಚ್ಚಿದ್ರೆ ಕಮ್ಮಿ ಆಗತ್ತೆ, ಕಮ್ಮಿ ಇದ್ರೆ ಹೆಚ್ಚಾಗತ್ತೆ, ಅದು ನಾರ್ಮಲ್ ಆಗೋ ತರ ಮಾಡ್ಕೊಳತ್ತೆ. ಧಾತ್ವಾಗ್ನಿ ಕರೆಕ್ಷನ್ ಇಂದ ಮಾತ್ರ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಸಂಪೂರ್ಣ ಹೊರ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಆಗೋದಿಲ್ಲ. ಆಯುರ್ವೇದದ ಔಷಧಿ ತಗೊಳ್ಬೇಕು, ಚಿಕಿತ್ಸೆ ತಗೋಬೇಕು. ಅಗತ್ಯ ಇದ್ರೆ ಅಂದ್ರೆ ತುಂಬಾ ಜಾಸ್ತಿ ಸಮಸ್ಯೆ ಇದ್ರೆ ಪಂಚಕರ್ಮ ಬೇಕಾಗತ್ತೆ. ಜೊತೆಯಲ್ಲಿ ಪಥ್ಯ, ಜೀವನ ಶೈಲಿ, ವ್ಯಾಯಾಮ, ಸಮಾಧಾನದಿಂದ ಇರೋದು, ಧ್ಯಾನ ಮಾಡೋದು, ಇದು ಹೆಲ್ಪ್ ಆಗತ್ತೆ. ಹಾ ಕರೆಕ್ಟ್. ಅಂದ್ರೆ ಒಂದೇ ಶುಗರ್ ಚೆಕ್ ಮಾಡ್ಬೇಕು, ಇಲ್ಲ ನರಮಂಡಲದ ಆರೋಗ್ಯ ಚೆಕ್ ಮಾಡ್ಕೊಳ್ಬೇಕು. ವಾತದಲ್ಲಿ ಪ್ರಾಣವಾತ ಅಂತ ಒಂದ್ ಬರುತ್ತೆ. ಪ್ರಾಣವಾತ ಅನ್ನುವಂಥದ್ದು ಸೆಂಟ್ರಲ್ ನರ್ವ್, ಇಡೀ ಪೂರ್ತಿ ನಮ್ಮ ನರ್ವಸ್ ಸಿಸ್ಟಮಿಗೆ ಸಂಬಂಧಪಟ್ಟಿದ್ದು. ಕಾಲು ಗಮೆತ ಇದೆ ಅಂತಂದ್ರೆ ಆ ನರ್ವ್ ಎಂಡಿಂಗಿಗೆ, ನರದ ತುದಿಗೆ ಪೋಷಕಾಂಶ ರೀಚ್ ಆಗ್ತಿಲ್ಲ ಅಂತ, ಹೋಗಿ ತಲುಪ್ತಾ ಇಲ್ಲ, ಅಲ್ಲಿ ತನಕ ಹೋಗಿ ಮುಟ್ತಾ ಇಲ್ಲ. ಹಾಗಾಗಿ ಅದು ಕೊನೆಯಲ್ಲಿ ಸಾಯ್ತಾ ಇರತ್ತೆ. ನರದ ಕೊನೆಗಳ ಸಾವು. ಅದು ಸಾಯುವಾಗ ಸುಮ್ನೆ ಸಾಯಲ್ಲ, ನಮ್ಗೆ ಸಿಗ್ನಲ್ ಕೊಟ್ಟು ಸಾಯತ್ತೆ. ನೋಡು ಇಲ್ಲಿ ಉರಿ 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 ಗಮ್ಮೆತಾ ಇದೆ, ಹಸಿ ಮೆಣಸಾಕ್ ತಿಕ್ಕದಂಗ ಅನಿಸ್ತಿರತ್ತೆ. ಯಾಕೆ ಅಂತಂದ್ರೆ ಅದು ನಿಮ್ಮ ದೇಹ ನಿಮಗ್ ಹೇಳ್ತಾ ಇದೆ, ನರಮಂಡಲ ವೀಕ್ ಆಗ್ತಾ ಇದೆ, ನರಗಳಲ್ಲಿ ಸಮಸ್ಯೆ ಇದೆ, ಇಲ್ಲಿಯ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ನರದ ಕೊನೆಯ ತನಕ ಸಿಗ್ನಲ್ ರೀಚ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಮಾಹಿತಿಯನ್ನ ಕೊಟ್ಟು ಅದು ಸಾಯ್ತಾ ಇರುತ್ತೆ. ಅದಕ್ಕೆ ನರಮಂಡಲವನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಅನ್ನ ಕಂಟ್ರೋಲಿಗೆ ತಂದ್ಕೊಳ್ಬೇಕು. ಡಯಾಬಿಟಿಸ್ ಇಲ್ಲದೆ ಇದ್ದವರು ನರಗಳ ಸಂಬಂಧಿ ಸಮಸ್ಯೆ ಇದ್ದಿರತ್ತೆ ಅವರಲ್ಲಿ, ಅವರು ಆ ನರಗಳಿಗೆ ಬೇಕಾದಂತ ಔಷಧಿಯನ್ನ ತಗೊಳ್ಬೇಕು. ಆಯುರ್ವೇದಿಕ್ಕೆ ತಗೋಬೇಕು. ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ನಿಮಗೆ ಆ ಸಿಂಪ್ಟಮ್ಯಾಟಿಕಲಿ ಅದೇ ಬಾಯಿ ಗಮ್ಟೆಪ್ ಹಾಕುವಂತ ಸಿಗ್ತದೆ ಬಿಟ್ರೆ ರೂಟ್ ಲೆವೆಲ್ ಇಂದ ಅದನ್ನ ಸರಿಪಡಿಸುವಂತದ್ದು ಸಿಗಲ್ಲ. ಅದೇ ಲೋ ಬಿ ಪಿ ಅಥವಾ ಹೈ ಬಿ ಪಿ ಎರಡೂ ಕೂಡ ನಮ್ಮ ರಕ್ತ ಪರಿಚಲನೆಗೆ ಸಂಬಂಧಪಟ್ಟಿದ್ದು. ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಇರಲ್ಲ. ಈಗ ಲೋ ಬಿ ಪಿ ಅಂತಂದ್ರೆ ಏನು, ಹಾರ್ಟ್ ಪಂಪ್ ಮಾಡುವಂತಹ ಒಂದು ಪ್ರೆಷರ್ ಏನಿದೆ ಅದು ಕಮ್ಮಿ ಆಗ್ತಾ ಇರೋದು ಅಂತ. ಯಾಕೆ ಕಮ್ಮಿ ಆಗ್ತಿದೆ? ಯಾಕೆಂದ್ರೆ ಹೃದಯ ಅನ್ನೋದು ಮಾಂಸಖಂಡ, ಹೃದಯ ಒಂದು ಮಸ್ಕ್ಯುಲರ್ ಆರ್ಗನ್ ಅಲ್ವಾ. ಹೃದಯ
ಈ ತರ ನಮ್ಮ ಮೂಳೆಯಿಂದ ಆಗಿದ್ದಲ್ಲ, ಮಾಂಸದಿಂದ ಆಗಿದ್ದು. ಹೇಗೆ ನಾನು ನಿಮ್ಮ ಮಾಂಸಖಂಡಗಳ ವೀಕ್ನೆಸ್ ಅಂತ ಅಂದೆ ಅಲ್ವಾ, ರಸ ರಕ್ತ ಮಾಂಸ, ಮಾಂಸ ಧಾತುವಿನ ದುಷ್ಟಿ ಅಂತ ಬಂದಾಗ ಅಲ್ಲಿ ಮಾಂಸ ಅಂದ್ರೆ ಬರೀ ಕೈಕಾಲಿನ ಮಾಂಸ ಅಷ್ಟೇ ಅಲ್ಲ, ಹೃದಯ, ನಿಮ್ಮ ಶ್ವಾಸಕೋಶ, ಬ್ಲಾಡರ್, ಯುರಿನರಿ ಬ್ಲಾಡರ್, ಮೂತ್ರಕೋಶ, ಕರುಳು, ಇದೆಲ್ಲದು ಮಾಂಸಖಂಡಗಳಿಂದಾನೇ ಆಗಿರೋದು. ಸೊ ಮಾಂಸ ಧಾತು ಹಾಳಾಯ್ತು ಅಂತಂದ್ರೆ ಹೃದಯದ ಕೆಲಸದಲ್ಲೂ ವೇರಿಯೇಷನ್ ಆಗತ್ತೆ, ಲೋ ಬಿ ಪಿ ಆಗುವಂತ ಸಾಧ್ಯ. ಅಂದ್ರೆ ಎಷ್ಟು ಪ್ರೆಷರ್ ಅಲ್ಲಿ ಅದು ಪಂಪ್ ಮಾಡ್ಬೇಕೋ ಅಷ್ಟು ಪ್ರೆಷರ್ ಮಾಡಕ್ ಆಗಲ್ಲ, ಅದಕ್ಕೆ ಶಕ್ತಿ ಇರಲ್ಲ. ಅಥವಾ ಜೀರ್ಣಕ್ರಿಯೆ ಪದೇ ಪದೇ ಕಾನ್ಸ್ಟಿಪೇಷನ್ ಆಗೋದು ಅಥವಾ ಲೂಸ್ ಮೋಷನ್ ಆಗೋದು. ಯಾಕಂದ್ರೆ ಕರುಳು ಒಂದು ಮಾಂಸಖಂಡದಿಂದ ಆಗಿರೋಂಥ ಅಂಗ. ಆ ಕರುಳು ಪ್ರತಿ ಒಂದೊಂದು ಸ್ಟೆಪ್ಪಿಗೂ ಅದು ಪಂಪ್ ಮಾಡ್ಬೇಕು. ಹಿಂಗೆ ಫುಡ್ ಹಾರೋದು ಪೈಪಲ್ಲಿ ಹೋದಂಗೆ ಹೋಗೋದಿಲ್ಲ, ಒಂದ್ರ ನಂತರ ಒಂದು ಹೀಗೆ ಹಿಂಡಿ ಹೋಗೋದದು. ಯಾವಾಗ ಮಾಂಸಖಂಡಗಳಲ್ಲಿ ದುರ್ಬಲತೆ ಆಗತ್ತೆ ಆಗ ಕರುಳಿಗೆ ಸಂಬಂಧಪಟ್ಟಂತೆನೂ ತೊಂದರೆ ಬರುತ್ತೆ. ಅಥವಾ ವಯಸ್ಸಾಗ್ತಿದ್ದಂಗೆ ಮೂತ್ರ ಲೀಕ್ ಆಗಿ ಹೋಗ್ಬಿಡತ್ತೆ, ಮೂತ್ರ ಕಂಟ್ರೋಲೇ ಮಾಡ್ಕೊಳಕ್ ಆಗಲ್ಲ, ಅರ್ಜೆನ್ಸಿ ಆಗ್ಬಿಡತ್ತೆ. ಟ್ರಾವೆಲಿಂಗ್ ಅಲ್ಲಿ ಇರ್ತೀರಾ, ಮೀಟಿಂಗ್ ಅಲ್ಲಿ ಇರ್ತೀರಾ, ಇಲ್ಲಿ ಕೂತಿರ್ತೀರಾ, ಎದ್ದೋಗಕ್ಕಾಗಲ್ಲ, ಆದ್ರೆ ಕಂಟ್ರೋಲ್ ತಪ್ಪತ್ತೆ. ಯಾಕೆಂದ್ರೆ ಇದು ಕಿಡ್ನಿ ಸಮಸ್ಯೆ ಅಲ್ಲ, ಮಾಂಸಖಂಡಗಳ ದುರ್ಬಲತೆ. ನಿಮ್ಮ ಮಾಂಸಖಂಡಕ್ಕೆ ಅದನ್ನ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಹೊರತಾಗಿ ಇದು ಪ್ರತಿ ಸತಿ ಏನೋ ಕಿಡ್ನಿನೇ ಹಾಳಾಗಿದೆ ಅಂತ ಇಲ್ಲ. ಮಾಂಸಖಂಡ ಹಾಳಾದಾಗ ಆತರ. ಅಥವಾ ಉಸಿರು ಬರೋದು, 2 ಮೆಟ್ಲು ಹತ್ತದ ಕೂಳೆ ಅಂತ ಬರೋದು, ಅಥವಾ ಒಂಚೂರು ಇಲ್ಲಿ ಅಪ್ಪಿದೆಯಲ್ಲ ಕೆಕ್ಕರ್ ಮಟ್ಟ ಹತ್ತು ಬರುವಷ್ಟು ಅಪ್ಪಿಗೆ ಬಂದ್ರು ಉಸಿರು ಬರೋದು. ಪ್ರತಿ ಸತಿ ಇದು ನಿಮ್ಮ ಏನ್ ಹೇಳೋದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಏನೋ ಆಗಿದೆ ಅಂತಲ್ಲ, ಶ್ವಾಸಕೋಶಗಳ ಮತ್ತು ಹೃದಯದ ಮಾಂಸಖಂಡಗಳ ದುರ್ಬಲತೆಯಿಂದನೂ ಹೀಗಾಗತ್ತೆ. ಈಗ ನೀವು ಒಮ್ಮೊಮ್ಮೆ ಹೇಳಿರ್ತೀರಲ್ಲ, ಇದೆಲ್ಲ ಸಿಂಪ್ಟಮ್ ಇದೆ, ನಾವು ಕಿಡ್ನಿ ಡಾಕ್ಟರ್ ಹತ್ರ ಹೋದ್ವಿ, ಅವರೆಲ್ಲ ನಾರ್ಮಲ್ ಅಂದ್ರು, ಹಾರ್ಟ್ ಡಾಕ್ಟರ್ ಹತ್ರ ಹೋದ್ವಿ, ಅವರು ಎಲ್ಲ ನಾರ್ಮಲ್ ಅಂದ್ರು, ಆದ್ರೆ ನಂಗೆ ತ್ರಾಸ ಆಗ್ತಿದೆ, ಆದ್ರೆ ನನಗೆ ಲೋ ಬಿ ಪಿನೇ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಮಾಂಸಖಂಡಗಳ ದುರ್ಬಲತೆ. ಆ ಮಾಂಸ ಧಾತುವನ್ನ ಮಾಂಸಖಂಡವನ್ನ ಸರಿಪಡಿಸ್ಕೊಳಕ್ಕೆ ಆಯುರ್ವೇದ ಔಷಧಿಗಳು, ಆಯುರ್ವೇದ ಚಿಕಿತ್ಸೆಗಳನ್ನ ನೀವು ಪಡ್ಕೊಂಡ್ರೆ ಖಂಡಿತ ಅದ್ ಸರಿಯಾಗತ್ತೆ. ಸೊ ಮಾಂಸಖಂಡ ಅಂದ್ರೆ ಬರೀ ಈ ಕೈಕಾಲಲ್ಲಿ ಇರೋದಷ್ಟೇ ಅಲ್ಲ, ಒಳಗೂ ಎಲ್ಲ ಮಾಂಸಖಂಡನೇ, ಇನ್ಕ್ಲೂಡಿಂಗ್ ಬ್ರೈನ್. ನಿಮ್ಮ ಮಿದುಳು ಕೂಡ ಮಾಂಸದ ಮುದ್ದೆ ಒಂದು. ಸೊ ಮಾಂಸಖಂಡ ಹಾಳಾಗ್ತಿದೆ ಅಂದಾಗ ಬರೀ ಕೈಕಾಲಿನ ಶಕ್ತಿ ಕಡಿಮೆ ಆಗೋದಷ್ಟೇ ಅಲ್ಲ, ಇಂಟರ್ನಲ್ ಆರ್ಗನ್ಸ್ ಗಳ ಕಾರ್ಯ ಸಾಮರ್ಥ್ಯ ಕೂಡ ಹಾಳಾಗತ್ತೆ. ಸರಿನಾ? ಮತ್ತೆಂತ ಪ್ರಶ್ನೆ? ಅದೇ ನ್ಯೂರಾನ್ಸ್ ಅಂದ್ರೆ ಮಿದುಳಿನಲ್ಲಿರೋ ನ್ಯೂರಾನ್ಸ್ಗಳು ಸೌದು ಹೋಗ್ತಾ ಬರ್ತದೆ, ಮಾಸ್ತಾ ಬರುತ್ತೆ, ಆಗ ನಮ್ಮಲ್ಲಿ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಬರೋದು. ಮತ್ತೆ ಪಿತ್ತದಲ್ಲಿ ಸಾಧಕ ಪಿತ್ತ ಅಂತ, ಕಫದಲ್ಲಿ ತರ್ಪಕ ಕಫ ಮತ್ತು ವಾತದಲ್ಲಿ ಪ್ರಾಣವಾತ. ಈ ಪ್ರಾಣವಾತ, ಸಾಧಕ ಪಿತ್ತ, ತರ್ಪಕ ಕಫ ಇವು ಹೇಗೆ ಅಂತಂದ್ರೆ ಇವು 3 ನಾರ್ಮಲ್ ಅಲ್ಲಿ ಇದ್ದಾಗ ನಮ್ಗೆ ತುಂಬಾ ಒಳ್ಳೆ ಆತ್ಮವಿಶ್ವಾಸವನ್ನ, ಧೈರ್ಯವನ್ನ, ನೆನಪಿನ ಶಕ್ತಿಯನ್ನ, ಒಳ್ಳೆಯ ನರಮಂಡಲದ ಒಂದು ಕಾರ್ಯ ಸಾಮರ್ಥ್ಯವನ್ನ ಕೊಡುತ್ತೆ. ಬಟ್ ಇದೇ ಹಾಳಾದಾಗ ನಮ್ಮಲ್ಲಿ ಆ ಮಾನಸಿಕವಾದಂತಹ ದುರ್ಬಲತೆ, ಭಯ, ಆತಂಕ, ಗೊಂದಲ, ಕನ್ಫ್ಯೂಷನ್ ಇದೆಲ್ಲ ಕೊಡ್ತಾ ಹೋಗತ್ತೆ. ಸೊ ನಾವು ಈಗ ಅದು ಸಮಸ್ಯೆ ಬಂದಿರೋದನ್ನ ಕಿತ್ತು ಬಿಸಾಕದಲ್ಲ, ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ. ಈಗ ವಾತ ಪರ್ಸನ್ ಹೇಗೆ ಅಂತಂದ್ರೆ, ಈ ನಿಮ್ಮಲ್ಲೂ ಕೆಲವರು ಇರ್ತೀರ, ವಾತಜ ಪರ್ಸನ್ ಹೇಗೆ ಅಂತಂದ್ರೆ ತುಂಬಾ ಆಕ್ಟಿವ್, ಸಿಕ್ಕಾಪಟ್ಟೆ ಎನರ್ಜೆಟಿಕ್, ಎಲ್ಲರ ಜೊತೆ ಬೇಗ ಬೆರೀತಾರೆ, ಎಲ್ಲರನ್ನ ಬೇಗ ಫ್ರೆಂಡ್ಸ್ ಮಾಡ್ಕೋತಾರೆ, ಅಥವಾ ಹಳೇದೇನಿದ್ರು ಬೇಗ ಮರ್ತು ಬಿಡ್ತಾರೆ, ಯಾವ್ದನ್ನು ಇಟ್ಕೊಂಡು ಮುಂದೆ ಡ್ರ್ಯಾಗ್ ಮಾಡಲ್ಲ. ಇದೆಲ್ಲ ವಾತಜ ಪರ್ಸನ್ ಲಕ್ಷಣಗಳು. ಆದ್ರೆ ಅದೇ ವಾತ ಡಿಸ್ಟರ್ಬ್ ಆದ್ರೆ ನಿಮ್ಮಲ್ಲಿ ಅದು ಓವರ್ ಥಿಂಕಿಂಗ್ ಕೊಡತ್ತೆ, ರೆಸ್ಟ್ಲೆಸ್ ಮಾಡತ್ತೆ ನಿಮ್ಮನ್ನ. ರೆಸ್ಟ್ಲೆಸ್ ಅಂತಂದ್ರೆ ಚಡಪಡಿಕೆ. ಅಂದ್ರೆ ಯಾವ ವಾತ ನಿಮ್ಮನ್ನ ಮೊದಲು ಆಕ್ಟಿವ್ ಆಗಿರ್ತಿತ್ತೋ ಅದೇ ವಾತ ನಿಮ್ಗೆ ಚಡಪಡಿಕೆಯನ್ನ ಕೊಡ್ತಾ ಇರತ್ತೀಗ. ಹಾಗೆ ಯಾವ ವಾತ ನಿಮ್ಮನ್ ಮೊದ್ಲು ತುಂಬಾ ಬೇಗ ಎಲ್ಲರ ಜೊತೆ ಫ್ರೆಂಡ್ ಆಗ್ತಾರೆ, ಎಲ್ಲರ ಜೊತೆ ಬೇಗ ಮಿಂಗಲ್ ಆಗ್ತಾರೆ ಅಂತ ಇರ್ತದೋ ಅದೇ ವಾತ ಡಿಸ್ಟರ್ಬ್ ಆದಾಗ ನೀವು ಇರ್ರಿಲೆವೆಂಟ್ ಆಗಿ ಮಾತಾಡ್ತೀರಾ. ಅಂದ್ರೆ ಜನ ನಿಮ್ಮನ್ನ ನೋಡಿದ್ರೆ ಓಡೋಗತ್ತೆ, ಸಾಕು ಅವಳು ಹಿಡ್ಕೊಬಿಟ್ರೆ ಇನ್ ಮಾತೇ ನಿಲ್ಸಲ್ಲ, ಏನೇನೋ ಹೇಳ್ತಾಳೆ, ನಂಗೆ ಸಂಬಂಧ ಇಲ್ಲ. ಕೆಲವರೆಲ್ಲ ಇರ್ಬೋದು ನಿಮ್ಮ ರಿಲೇಟಿವ್ಸ್ ಅಲ್ಲಿ, ಫೋನ್ ಮಾಡ್ತಾರೆ, ಫೋನ್ ಮಾಡಿ ನಿಮ್ಗೆ ಸಂಬಂಧನೇ ಇಲ್ಲದೆ ಇರೋರು ಅವರ ಪಕ್ಕದ ಮನೆಯವರ ಬೀಗರ ಮನೆಯ ಭಾವನ್ ತಮ್ಮನ್ ಮನೇಲಿ ಏನಾಯ್ತು ಅನ್ನೋ ನಿಮಗೆ ಹೇಳ್ತಿರ್ತಾರೆ. ಇದು ವಾತ ಡಿಸ್ಟರ್ಬ್ಡ್ ಕಂಡೀಷನ್. ವಾತ ಡಿಸ್ಟರ್ಬ್ಡ್ ಕಂಡೀಷನ್ ಅಲ್ಲಿ ಅಂದ್ರೆ ಅವರು ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ತುಂಬಾ ಈಸಿಲಿ ಫ್ರೆಂಡ್ ಮಾಡ್ಕೊಳ್ಳೋರು ಇವಾಗ ತುಂಬಾ ಇರಿಟೇಟ್ ಆಗೋಷ್ಟು ಮಾತಾಡ್ತಾರೆ, ಇರ್ರಿಲೆವೆಂಟ್ ಆಗಿ ಮಾತಾಡ್ತಾರೆ, ಅದು ಡಿಸ್ಟರ್ಬ್ಡ್ ಸ್ಟೇಟ್. ಅವಾಗ ಆ ಡಿಸ್ಟರ್ಬ್ಡ್ ಸ್ಟೇಟ್ ಇಂದ ಮತ್ತೆ ನಾರ್ಮಲ್ ಸ್ಟೇಟಿಗೆ ತಂದುಕೊಳ್ಬಹುದು ಅದನ್ನ. ಪಿತ್ತದವರಲ್ಲಿ ಆತ್ಮವಿಶ್ವಾಸ ಸೂಪರ್ ಆಗಿರತ್ತೆ, ಅವಳು ಒಳ್ಳೆ ಲೀಡರ್ ಆಗಿರ್ತಾರೆ, ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ, ಒಂದು ಒಳ್ಳೆ ದೃಷ್ಟಿಕೋನ, ಒಳ್ಳೆ ವಿಚಾರಧಾರೆ ಇದೆಲ್ಲ ಇರತ್ತೆ. ಆದ್ರೆ ಅದೇ ಪಿತ್ತ ಡಿಸ್ಟರ್ಬ್ ಆಗ್ಬಿಟ್ರೆ ಅವರು ದುರಹಂಕಾರಿಗಳಾಗ್ತಾರೆ.
ಗೊತ್ತಾಯ್ತಾ? ಆತ್ಮವಿಶ್ವಾಸಕ್ಕೂ ದುರಹಂಕಾರಕ್ಕೂ ಚಿಕ್ಕ ಡಿಫ್ರೆನ್ಸ್ ಇರೋದು. ಆ ಪಿತ್ತ ನಾರ್ಮಲ್ ಇದ್ದಾಗ ಆತ್ಮವಿಶ್ವಾಸ, ಪಿತ್ತ ಡಿಸ್ಟರ್ಬ್ ಆದ್ರೆ ದುರಹಂಕಾರ. ಅದೇ ಪಿತ್ತ ಇನ್ನೊಂದ್ ರೀತಿಯಲ್ಲಿ ಡಿಸ್ಟರ್ಬ್ ಆದ್ರೆ ಕೀಳರಿಮೆ ಬರುತ್ತೆ. ನಾನೇ ಸರಿ ಇಲ್ಲ, ನಂದೇ ತಪ್ಪು, ಹೌದು ನಾನೇ ಸರಿ ಇಲ್ಲ, ನಾನೇ ಕೆಟ್ಟವಳು. ಇದು ಪಿತ್ತದ ಡಿಸ್ಟರ್ಬ್ ಲಕ್ಷಣ, ಕೀಳರಿಮೆ ಆಗದು. ಕೀಳರಿಮೆನೂ ಒಳ್ಳೇದಲ್ಲ, ದುರಹಂಕಾರನೂ ಒಳ್ಳೇದಲ್ಲ. ಆತ್ಮವಿಶ್ವಾಸ ಪಿತ್ತದ ಪ್ರಾಕೃತ ಲಕ್ಷಣ, ಅದನ್ನ ನಾರ್ಮಲ್ ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಕಫದವ್ರು ಹೇಗೆ ಅಂತಂದ್ರೆ ತುಂಬಾ ಸ್ಟೇಬಲ್, ಅವರು ನಿಧಾನ, ಎಲ್ಲದ್ರಲ್ಲೂ ನಿಧಾನ, ಹೊಸ ವಿಷಯ ಕಲಿಯೋದ್ ನಿಧಾನ. ಈಗ ನೀವೇನಾದ್ರೂ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ವಾತ ಪರ್ಸನ್ ಹೆಂಗೆ ಅಂದ್ರೆ ಬೇಗ ಅರ್ಥ ಆಯ್ತು ಹೇಳ್ತಾರೆ, ಆದ್ರೆ ಬೇಗ ಮರ್ತೋಗ್ಬಿಡತ್ತೆ ಅವ್ರಿಗೆ. ಬೇಗ ಕಲಿತಾರೆ, ಬೇಗ ಮರಿತಾರೆ. ಕಫದವ್ರು ಹೆಂಗೆ ಅಂದ್ರೆ ನಿಮ್ಮ ಹತ್ರ 10 ಸತಿ ಕೇಳ್ತಾರೆ, ಅದ್ ಎಂತ ಅಂದ್ರೆ ಇನ್ನೊಂದ್ಸತಿ ಹೇಳು. ಅವ್ರಿಗೆ ಬೇಗ ಅರ್ಥ ಆಗಲ್ಲ, ಆದ್ರೆ ಒಂದ್ಸತಿ ಅರ್ಥ ಆದ್ಮೇಲೆ ಜೀವನ ಪೂರ್ತಿ ಮರೆಯೋದಿಲ್ಲ, ಅದು ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ. ಅದು ಕಫಜ ಲಕ್ಷಣ. ಸ್ಥಿರತೆ, ಸ್ಟೆಬಿಲಿಟಿ ಇರುತ್ತೆ, ಆದ್ರೆ ಸ್ವಲ್ಪ ನಿಧಾನ ಅವರು. ಆದ್ರೆ ಅದೇ ಕಫ ಡಿಸ್ಟರ್ಬ್ ಆದಾಗ ಅವರನ್ನ ಲೇಜಿ ಮಾಡತ್ತೆ. ಲೇಜಿ, ಲೆಥಾರ್ಜಿ, ಆಯಾಸ, ಎಲ್ಲದ್ರಲ್ಲೂ ಆಯಾಸ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಬೇಡಪ್ಪ ಮಕ್ಕೋಬಿಡ್ತೇನೆ ಸಾಕು ಅನ್ನೋ ತರ. ಹಾಗೆ ಅದೇ ಯಾವ್ದು ನಿಮಗೆ ಸ್ಥಿರತೆಯನ್ನ ಕೊಡ್ತಿತ್ತೋ ಅದು ನಿಮ್ಮನ್ನೀಗ ಆಲಸ್ಯಗಳನ್ನಾಗಿ ಮಾಡತ್ತೆ. ಸೊ ಈ ವಾತ ಪಿತ್ತ ಕಫಗಳನ್ನ ಒಂದ್ ಚೂರಾದ್ರೂ ಬೇಸಿಕ್ಸ್ ನಮ್ಮೆಲ್ಲರ ಎಜುಕೇಶನ್ ಅಲ್ಲಿ ಇರ್ಬೇಕು. ಆಗ ನಮ್ಗೆ ಅರ್ಥ ಆಗತ್ತೆ. ನಿಮ್ಗೆ ಯಾವಾಗ ಒಂಚೂರು ಮೊದ್ಲೆಲ್ಲ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ರಿ, ಇವಾಗ ಸ್ವಲ್ಪ ಮಲಗ್ ಬಿಡೋಣ, ರೆಸ್ಟ್ ಮಾಡೋಣ, ಎಲ್ಲೂ ಹೋಗೋದ್ ಬೇಡ ಅಂತ ಅನಿಸ್ತಿದೆ ಅಂದ್ರೆ ಅಲ್ಲೇ ನೀವು ಅರ್ಥ ಮಾಡ್ಕೊಬಿಡ್ಬೋದು, ಓಹೋ ನನ್ನಲ್ಲಿ ಇದು ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ನಾನ್ ಸರಿ ಮಾಡ್ಕೊಂಡ್ ಬಿಡೋಣ. ಸ್ವಲ್ಪ ನಿಮಗ್ ನೀವೇ ಬೂಸ್ಟ್ ಮಾಡ್ಕೊಂಡು ದಿನ ಒಂಚೂರು ವಾಕಿಂಗ್ ಎಲ್ಲ ಹೋಗಿ ಆಕ್ಟಿವಿಟಿ ಇಟ್ಕೊಳ್ಳೋಣ ಅಂತ. ಈ ವಾತ ಪಿತ್ತ ಕಫಗಳು ಕೇವಲ ಡಾಕ್ಟರ್ಸಿಗೆ ಅಷ್ಟೇ ಅಲ್ಲ, ನಿಮಗೂ ಬೇಕು. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ ಜೀವನ ಇನ್ನ ಸುಲಭ ಆಗತ್ತೆ. ಪಂಚಕೋಶಗಳು, ಈ ಯೋಗ ಅನ್ನೋದು ಅದೇ. ಆಕ್ಚುಲಿ ಯೋಗ ಅಂದ್ರೆ ನೀವು ನಿಮ್ಮನ್ನ ಅರ್ಥಕೊಳ್ಬೇಕು. ನಿಮ್ ದೇಹ ಏನ್ ಹೇಳ್ತಿದೆ, ನಿಮ್ ಮನ್ಸು ಏನ್ ಹೇಳ್ತಿದೆ, ನಿಮ್ಮ ಅಸ್ತಿತ್ವ ಯಾಕಿದೆ ಈ ಭೂಮಿ ಮೇಲೆ, ಇದನ್ನ ಅರ್ಥಕೊಳ್ಳೋದು ಯೋಗ. ಅದನ್ನ ಅರ್ಥಕೊಂಡು ನಾವು ಮಾಡಿದಾಗ ಇದೆಯಲ್ಲ, ಆಗ ನಿಜವಾದ ಯೂನಿಯನ್ ಆಗತ್ತೆ. ನಿಜವಾದ ಯೂನಿಯನ್ ಯಾವತ್ತೂ ಕೂಡ ನೀವು 108 ಸೂರ್ಯ ನಮಸ್ಕಾರ ಮಾಡಿನೇ ಆಗ್ಬೇಕಂತಿಲ್ಲ, ಅದನ್ನು ಮಾಡಿ, ತೊಂದ್ರೆ ಇಲ್ಲ. ಅದು ಸೆಲೆಬ್ರೇಷನ್ ಆಫ್ ಯುವರ್ ಎಬಿಲಿಟೀಸ್, ನಿಮ್ಮ ಕಾರ್ಯ ಸಾಮರ್ಥ್ಯದ ಸೆಲೆಬ್ರೇಷನ್ ಆಸನ ಅಭ್ಯಾಸ ಅನ್ನುವಂಥದ್ದು. ಹೊರತಾಗಿ ಆಸನ ಅನ್ನುವಂಥದ್ದು ನಿನ್ನೆ ರಾಶಿಯಲ್ಲಿ ಪಾಯಸ ತಿನ್ಬಿಟ್ಟಿದ್ದೆ, ಇವತ್ತು ಯೋಗ ಮಾಡಿ ಅದನ್ನ ಕರಗಿಸೋಣ ಅಲ್ಲ. ಯೋಗ ಅನ್ನೋದು ದೇಹ ದಂಡನೆ ಅಲ್ಲ. ಯೋಗ ಅನ್ನೋದು ನಿಮ್ಮ ಕಾರ್ಯ ಸಾಮರ್ಥ್ಯದ ಒಂದು ಸೆಲೆಬ್ರೇಷನ್ ಆಗಿರ್ಬೇಕು. ನನಗಿದ್ ಮಾಡಕ್ ಬರತ್ತೆ ಅಂತ ನಾನ್ ಮಾಡೋದಕ್ಕೂನು, ಅಯ್ಯೋ ನಿನ್ನೆ ರಾಶಿ ಲಾಡು ತಿಂದಿಕ್ಕಿದೆ, ಈಗ ಒಂಚೂರು ಯೋಗ ಮಾಡ್ಬಿಡುವ, ಇವತ್ತು 2 ಸೂರ್ಯ ನಮಸ್ಕಾರ ಎಕ್ಸ್ಟ್ರಾ ಹೊಡಿವ ಅಂತ ದಂಡನೆಗೆ ಮಾಡೋದು ಯೋಗ ಅಲ್ಲ. ಗೊತ್ತಾಯ್ತಾ? ಇನ್ನೆಂತಾದ್ರು ಪ್ರಶ್ನೆ ಇದೆಯಾ? ಆಹಾರ ಪ್ರಕೃತಿ ಮೇಲೆ ಡಿಪೆಂಡ್ ಆಗತ್ತೆ, ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಇರ್ತದೆ. ಬಟ್ ಬೇಸಿಕಲಿ ಥೈರಾಯ್ಡ್ ಇದ್ದಾಗ ಜಾಸ್ತಿ ಕ್ಯಾಲ್ಸಿಯಂ ಇರುವಂತ ಇಂಗ್ರೀಡಿಯೆಂಟ್ ತಗೊಳ್ಬಾರ್ದು. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಡೈಲಿ ತಿನ್ನೋದು, ಸಿಕ್ಕಾಪಟ್ಟೆ ಪಾಲಕ್ ಸೊಪ್ಪು ತಿನ್ನೋದು, ಅಥವಾ ತಾಮ್ರದ ಗಿಂಡಿಲ್ ನೀರ್ ಇಟ್ಕೊಂಡು ಕುಡಿಯೋದು, ಇದೆಲ್ಲ ಥೈರಾಯ್ಡ್ ಇದ್ದವ್ರಿಗೆ ಒಳ್ಳೇದಲ್ಲ. ಹಾ, ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ಆಯುರ್ವೇದದ ಪ್ರಕಾರ ಹೇಳಕ್ ಹೋದ್ರೆ ಇಲ್ಲಿ ಇದು ದುಷ್ಟಿ ಯಾವ್ದರದ್ದು? ಸರ್ವಧಾತುಗತ ದುಷ್ಟಿ. ಇಲ್ಲಿ ವೃದ್ಧಿಯೂ ಅಲ್ಲ, ಕ್ಷಯವೂ ಅಲ್ಲ, ಎರಡೂ ಇರುತ್ತೆ ಫ್ಲಕ್ಚುವೇಟಿಂಗ್ ಮೋಡ್ ಅಲ್ಲಿ. ಯಾಕಂದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಏನಾಗತ್ತೆ, ನಿಮ್ಮ ದೇಹವೇ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿರತ್ತೆ. ಈಗ ನಾನೊಂದು ತಿಂದಂತ ಆಹಾರ ನನಗೆ ಶಕ್ತಿಯಾಗಿ ಬಳಕೆ ಆಗ್ಬೇಕು, ಆದ್ರೆ ನಾನು ತಿಂದಂತ ಆಹಾರ ನನಗೆ ಗಂಟು ನೋವಾಗಿ ಕನ್ವರ್ಟ್ ಆಗ್ತಿರತ್ತೆ. ನಾನೇ ತಿಂದ ಆಹಾರ ನಂಗೆ ನಂಜಾಗಿ, ಚರ್ಮದ ರ್ಯಾಷಸ್ ಆಗಿ ಕಾಣಿಸ್ತಿರತ್ತೆ. ನಾನೇ ತಿಂದ ಆಹಾರ ನನ್ನ ದೇಹದಲ್ಲಿ ರೋಗದ ಲಕ್ಷಣವಾಗಿ ಬದಲಾವಣೆ ಆಗ್ತಾ ಇರತ್ತೆ. ಅದನ್ನ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ದೇಹವೇ ನಿಮ್ಮ ವಿರುದ್ಧ ಕೆಲಸ ಮಾಡೋದು. ಇದು ಸರ್ವಧಾತುಗತ ದುಷ್ಟಿ. ಮತ್ತೆ ತ್ರಿದೋಷಜ, ಯಾವತ್ತು ಎಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಲ್ಲಿ ವಾತನೂ ಹಾಳಾಗಿರುತ್ತೆ, ಪಿತ್ತನೂ ಹಾಳಾಗಿರುತ್ತೆ, ಕಫನೂ ಹಾಳಾಗಿರುತ್ತೆ. ಹಾಗಾಗಿ ನೀವು ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಗೆ ಹೋದ್ರೆ ಇದಕ್ಕೆ ಸ್ಟೀರಾಯ್ಡ್ ಬಿಟ್ರೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದು ನಿಮ್ಮ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ ಅಥವಾ ಪ್ರಾಣಾಯಾಮ ಮುದ್ರೆ ಅಷ್ಟರಿಂದಾನೇ ಆರಾಮಿಗೆ ಬರೋದಲ್ಲ. ಇಲ್ಲಿ ಔಷಧಿಯೂ ಬೇಕು, ಚಿಕಿತ್ಸೆಯೂ ಬೇಕು, ಪಂಚಕರ್ಮದಲ್ಲಿ ಪುನಃ ಪುನಃ ಶೋಧನ. ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪುನಃ ಪುನಃ ಶೋಧನನ್ನ ಮತ್ತೆ ಮತ್ತೆ ರಿಪೀಟೆಡ್ ಪಂಚಕರ್ಮ ಮಾಡಿಸ್ಕೊಂಡು ಆ ರೋಗವನ್ನ ನೀವು ತಡೆಗಟ್ಟಬಹುದು, ತೆಗೆದಾಕ್ಬಹುದೇ ಹೊರತಾಗಿ ಬರೀ ಸಿಂಪ್ಟಮ್ಯಾಟಿಕ್ ರಿಲೀಫ್ ಇಂದ ಅದನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿದೋಷಜ ಅಲ್ಲ, ಥೈರಾಯ್ಡ್ ಅಲ್ಲಿ ಹಶಿಮೋಟೋ ಬಂದಾಗ ಮಾತ್ರ. ಥೈರಾಯ್ಡ್ ಅಲ್ಲಿ ಸಿಂಪಲ್ ಬೇಸಿಕ್ ಹೈಪೋಥೈರಾಯ್ಡಿಸಮ್, ಹೈಪರ್ಥೈರಾಯ್ಡಿಸಮ್ ಅನ್ನ ಆಟೋ ಇಮ್ಯೂನ್ ಅಂತ ಹೇಳಲ್ಲ. ಹಶಿಮೋಟೋ ಅಂತ ಒಂದು ಕಂಡೀಷನ್ ಬರುತ್ತೆ.
ಆ ಥೈರಾಯ್ಡ್ ಅಲ್ಲಿ ಹಶಿಮೋಟೋ ಸಿಂಪ್ಟಮ್ ಬಂದ್ರೆ ಮಾತ್ರ ಅದನ್ನ ಆಟೋ ಇಮ್ಯೂನ್ ಅಂತ ಹೇಳೋದು. ಫ್ರೀ ರ್ಯಾಡಿಕಲ್ಸ್, ಅದು ಫ್ರೀ ರ್ಯಾಡಿಕಲ್ ಅದು. ಕರೆಕ್ಟ್, ಯಾಕಂದ್ರೆ ಹಶಿಮೋಟೋದಲ್ಲೂ ಅದಿರತ್ತೆ. ಹಶಿಮೋಟೋದಲ್ಲಿ ಆ ಫ್ರೀ ರ್ಯಾಡಿಕಲ್ ಅನ್ನೋದು ನಿಮ್ಗೆ ವೇರಿಯೇಷನ್ ಸಿಗತ್ತೆ ಅದರಲ್ಲಿ. ಫ್ರೀ T3 T4 ಅಂತ ಮಾಡೋದು ಫ್ರೀ ರ್ಯಾಡಿಕಲ್ಸ್. ಅದು 3 ದೋಷ ಸನ್ನಿಪಾತಜ. ಹೌದು, ಅಸಾಧ್ಯ ಅಥವಾ ಕಷ್ಟ ಸಾಧ್ಯ. ಪುನಃ ಪುನಃ ಟ್ರೀಟ್ಮೆಂಟ್ ಬೇಕು, ಪುನಃ ಪುನಃ ಕೊಡ್ತಾ ಇರ್ಬೇಕು. ಪ್ರತಿ ಋತು ಸಂಧಿ ಕಾಲದಲ್ಲಿ ಋತು ಶೋಧನ ಮಾಡುವಂಥದ್ದು. ಪ್ರತಿ ಋತುವಿಗೆ, ಈಗ ಮಳೆಗಾಲ ಬಸ್ತಿ ಚಿಕಿತ್ಸೆ, ನೆಕ್ಸ್ಟ್ ಚಳಿಗಾಲ ವಿರೇಚನ ಚಿಕಿತ್ಸೆ, ಆಮೇಲೆ ಯುಗಾದಿ ವಮನ ಚಿಕಿತ್ಸೆ. ಋತು ಶೋಧನ ಪದೇ 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 ಕೊಟ್ಟು ಮ್ಯಾನೇಜ್ ಮಾಡ್ಬೋದು. ಅಂಡ್ ಅದರಿಂದ ಬರುವಂತ ಕಾಂಪ್ಲಿಕೇಶನ್ಸ್ ಏನು ಇಲ್ಲದೆ ಸಿಂಪ್ಟಮ್ಯಾಟಿಕ್ ಫ್ರೀ ಮಾಡಿ ಇಟ್ಬೋದು. ಅದು ರಿಪೋರ್ಟ್ ಅಲ್ಲಿ ಇದೆ, ಬಟ್ ನಾ ಆರಾಮಿದ್ದೇನೆ ಅಂತ ಮಾಡ್ಬೋದು. ಹಂಗ್ ಮಾಡ್ಬೋದು. ಸರಿನಾ? ಅದೇ ವಯೋಸಹಜವಾಗಿಯೂ ಮಾಂಸಖಂಡದ ದುರ್ಬಲತೆ ಅಂತ. ಸೊ ನೀವು ಮಸಲ್ಸ್ ಅನ್ನ ಸ್ಟ್ರೆಂಥನಿಂಗ್ ಮಾಡೋ ವ್ಯಾಯಾಮವನ್ನ, ಆ ಎಕ್ಸಸೈಸ್ ಅನ್ನ, ಯೋಗಾಭ್ಯಾಸವನ್ನ, ಅಥವಾ ಅಶ್ವಿನಿ ಮುದ್ರೆ. ಅಶ್ವಿನಿ ಮುದ್ರೆ ಅಂತಂದ್ರೆ ಗೊತ್ತಿರ್ಬೋದಲ್ವಾ? ನೀವು ಯೋನಿ ದ್ವಾರವನ್ನ ಒಳಗೆ ಎಳೆದು ಇಟ್ಕೊಳ್ಳೋದು. ಅಂದ್ರೆ ಈಗೇನ್ ಯೂರಿನ್ ಈಗ ಮಾತಾಡ್ತಿದೀವಿ, ನಂಗೆ ಮೂತ್ರ ಬಂದ್ರೆ ನಾನು ಹೇಗೆ ಕಟ್ಟಿಟ್ಕೊಳ್ತೀನೋ ಆ ರೀತಿ ನಿಮ್ಮ ಇದನ್ನ ಎಳೆದಿಟ್ಕೊಳ್ಳೋದು, ನಿಮ್ಮ ಪ್ರೈವೇಟ್ ಪಾರ್ಟ್ ಅನ್ನ ಒಳಗಡೆ ಎಳೆದಿಟ್ಕೊಳ್ಳೋದನ್ನ ಅಶ್ವಿನಿ ಮುದ್ರೆ ಅಂತ ಹೇಳ್ತಾರೆ. ನೀವು ಅದನ್ನ ಪದೇ ಪದೇ ಮಾಡೋದ್ರಿಂದ ಗರ್ಭಕೋಶ ಜಾರೋದು, ಮೂತ್ರಕೋಶ ಜಾರೋದು. ಈಗ ರೆಕ್ಟೋಸೀಲ್ ಅಂತ ಹೇಳ್ತಾರೆ, ಅಂದ್ರೆ ಮಲದ್ವಾರ ಜಾರಿ ಬರ್ತದೆ, ಅದು ಯೋನಿ ದ್ವಾರದಲ್ಲಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಸಿಸ್ಟೋಸೀಲ್ ಅಂತ, ಅಂದ್ರೆ ಮೂತ್ರಕೋಶ ಜಾರಿ ಯೋನಿ ದ್ವಾರದಲ್ಲಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಗರ್ಭಕೋಶ ಜಾರೋದು, ಯೂಟ್ರಸ್ ಪ್ರೊಲ್ಯಾಪ್ಸ್. ಇದನ್ನೆಲ್ಲ ತಡೆಯಲ್ಲಿ ಹಿಡಿಲಿಕ್ಕೆ ಆಗತ್ತೆ. ಸೊ ಸಮಯ ಸಿಕ್ಕಾಗೆಲ್ಲ ಆ ಒಂದು ಅಶ್ವಿನಿ ಮುದ್ರೆನ ಮಾಡ್ಬೇಕು. ಇಂಗ್ಲಿಷ್ ಅಲ್ಲಿ ಇದನ್ನ ಕೀಗಲ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ. ನಿಮ್ಗೆ ಅಲೋಪತಿ ಡಾಕ್ಟರ್ಸ್ ಇದನ್ನ ಸಜೆಸ್ಟ್ ಮಾಡ್ತಾರೆ, ಕೀಗಲ್ಸ್ ಎಕ್ಸಸೈಸ್ ಮಾಡಿ ಅಂತ. ಬಟ್ ನಮ್ಮಲ್ಲಿ ಮೊದಲಿಂದಾನೇ ರೆಫರೆನ್ಸ್ ಅಲ್ಲಿ ಅಶ್ವಿನಿ ಮುದ್ರಾ, ಅಶ್ವಿನಿ ಮಹಾಮುದ್ರಾ ಅಂತ ಕೂಡ ಹೇಳ್ತಾರೆ. ಸೊ ನೀವು ಅದನ್ನ ಮಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಮಸಲ್ಸ್ ಅನ್ನ, ಅಂದ್ರೆ ಅಲ್ಲಿ ಯೋನಿದ್ವಾರ, ಗರ್ಭಕೋಶ ಮತ್ತು ಮೂತ್ರಕೋಶ ಹಾಗೂ ಮಲದ್ವಾರ, ಇದಕ್ಕೆ ಸಂಬಂಧಪಟ್ಟಂತ ಮಾಂಸಖಂಡಗಳನ್ನ ಸ್ಟ್ರೆಂಥನಿಂಗ್ ಮಾಡ್ಕೊಳಕ್ ಆಗತ್ತೆ. ಅದ್ ಮಾಡ್ಬೋದು. ಅಲ್ಲ, 2 hours ತಗೊಳ್ಳೋದು ಯಾವಾಗ ಬೇಕಾಗತ್ತೆ ಅಂದ್ರೆ ಆ ತರ ಆಸೆ ಆಗ್ತಿರತ್ತೆ. ಫ್ರೀಕ್ವೆಂಟ್ ಈಟಿಂಗು, ಫ್ರೀಕ್ವೆಂಟ್ ಯುರಿನೇಷನ್, ಇದೆಲ್ಲ ಅವರ ಲಕ್ಷಣಗಳು. ಬಟ್ ಹಾಗೆ ಆಸೆ ಆಗ್ತಿದೆ ಅಂತ ಕೊಡ್ತಾನೆ ಹೋದಾಗ ಬೇಗ ನೀವು ಇನ್ಸುಲಿನ್ ಡಿಪೆಂಡೆನ್ಸಿ ಆಗತ್ತೆ. ಕೊಡಬಾರ್ದು. ಹಾಗೆ ಅದನ್ನ ಕೊಡೋ ಬದಲು ಅಲ್ಲಿ ಒಂದ್ ಅಟ್ಲೀಸ್ಟ್ 3 ಇಂದ 4 ಗಂಟೆ ಆದ್ರೂ ಗ್ಯಾಪ್ ಅನ್ನ, ಡಿಸಿಪ್ಲಿನ್ ಅನ್ನ ತರಬೇಕು. ಆ ಡಿಸಿಪ್ಲಿನ್ ಕೊಟ್ರೆ ಮಾತ್ರ ಶುಗರ್ ಅನ್ನ ರಿವರ್ಸ್ ಮಾಡಕ್ ಆಗತ್ತೆ. 2 ತಾಸಿ ಕೇಳ್ದಾಗೆಲ್ಲ ನೀವು ಫುಡ್ ಕೊಡ್ತಾ ಇದ್ರೆ ಪರ್ಮನೆಂಟ್ ಡಯಾಬಿಟಿಸ್ ಪೇಷಂಟ್ ಆಗ್ತೀರಾ, ಇನ್ಸುಲಿನ್ ಡಿಪೆಂಡೆನ್ಸಿ ಬೇಕಾಗತ್ತೆ. ಆಂಗ್ಸೈಟಿಯಿಂದ, ಟೆನ್ಷನ್, ಗೊಂದಲ, ಆತಂಕ, ಭಯ, ಒಳಗಡೆಯಿಂದ ಏನೋ ಡುಕು 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 ಡುಕು, ಯಾಕೆ ಅಂತಾನೆ ಗೊತ್ತಿರಲ್ಲ, ನಿಮ್ಗೂ ಗೊತ್ತಿರಲ್ಲ ಯಾಕಾಗತ್ತೆ ಅಂತ, ಬಟ್ ಆಗ್ತಾ ಇರತ್ತೆ. ಆಂಗ್ಸೈಟಿಯಿಂದ ಆಗೋದು. ವಾತದಿಂದ, ವಾತ ಡಿಸ್ಟರ್ಬ್ ಲಕ್ಷಣ ಅದು. ವಾತ ದೋಷ ಡಿಸ್ಟರ್ಬ್ ಆದಾಗ ಆಂಗ್ಸೈಟಿ ಜಾಸ್ತಿ. ಅದನ್ನೆಲ್ಲ ತಗೊಂಡ್ ನೋಡ್ಬೋದು. ಟೈಮ್ ಬೀಯಿಂಗ್ ನಿಮ್ಗೆ ಅದು ನರಗಳಿಗೆ ರೀಚ್ ಆಗ್ತಿದೆ ಅಂತಂದ್ರೆ ಹೆಲ್ಪ್ ಆಗತ್ತೆ. ಬಟ್ ಬೇಸಿಕಲಿ ಮೊದಲು ಶುಗರ್ ಕಂಟ್ರೋಲಿಗೆ ತರಬೇಕು, ನರಮಂಡಲಕ್ಕೆ ಪೋಷಕಾಂಶ ಸಿಗ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಔಷಧಿಗಳು ಬೇಕಾಗತ್ತೆ. ಅಂದ್ರೆ ಅಷ್ಟು ಗಮಿಯೋದೆಲ್ಲ ಹೋದಾಗ ನಿಮ್ಗೆ ಕೇವಲ ಆಹಾರದಲ್ಲಿ ಅದು ಕಂಟ್ರೋಲಿಗೆ ಬರಲ್ಲ, ಔಷಧಿ ಬೇಕೇ ಬೇಕು. ಆಯುರ್ವೇದ ಔಷಧಿ ತಗೊಂಡು ಕಂಟ್ರೋಲಿಗೆ ತರ್ಬೋದು, ಪಿತ್ತ ಶಮನ ಮಾಡಿದ್ರೆ ಆಯ್ತು. ಮತ್ತೆ ನಿಮ್ಮ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕಮ್ಮಿ ಮಾಡ್ಬೇಕು.